ಇದು ಗುಣ ನಮ್ಮಲ್ಲಿ. ಯಾವ ಕಾರಣಕ್ಕೂ ಹಾಗಂತ ಹೇಳಿ ಕೆಲವೊಮ್ಮೆ ಭಂಡ ಧೈರ್ಯ ಇದೆ, ಅದು ತೀರ ತಪ್ಪು. ಈಗ ಮದ್ದು ಹಾಕ್ಕೊಳ್ಳಿ, ಇಲ್ಲ ನಮಗೇನಾಗಲ್ಲ, ನಾವು ಹಾಗೇ ಇರ್ತೇವೆ ಅನ್ನುವ ಧೈರ್ಯ ಇದೆಯಲ್ಲ, ಅದು ಭಂಡ ಧೈರ್ಯ. ಎಲ್ಲರಿಗೂ ವ್ಯವಸ್ಥಿತವಾಗಿ ದೇಶದಲ್ಲಿ ಇಡೀ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಮಾಡುವಾಗಲೇ ಇಲ್ಲ ನಮಗೆ ಅದೆಲ್ಲ ಆಗುವುದಿಲ್ಲ ಅನ್ನುವ ರೀತಿಯಲ್ಲಿ, ಅಥವಾ ಉದ್ದೇಶಪೂರ್ವಕವಾಗಿ ಅದನ್ನು ಹಬ್ಬಬೇಕು ಅನ್ನುವ ಯೋಚನೆ ಇದ್ದಂತಹ ಧೈರ್ಯದಲ್ಲಿ ಏನಿರ್ತವೆ, ಇದು ಅಭಯ ಅಲ್ಲ, ಇದು ಮೋಸದ ವ್ಯವಸ್ಥೆ. ಇದು ಭಯ ಯಾವುದರಲ್ಲಿ, ಸರಿ ಆಯಿತು, ಇಲ್ಲಿ ನಿರ್ಭಯವಾಗಿರ್ತಾರೆ ಅನ್ನೋದು ಒಪ್ಪಿಕೊಂಡ್ರೆ, ಹಾಗಾದರೆ ಒಂದು ಪಡಿತರ ಚೀಟಿಯಲ್ಲಿ ಯಾವುದು ಕೊಡುವುದಿಲ್ಲ ಅಂತ ಹೇಳಿದ ತಕ್ಷಣ ಯಾಕೆ ದಂಗೆ ಹೇಳುವುದು? ನಮಗೆ ಬದುಕಲಿಕ್ಕೆ ಕಷ್ಟ ಆಗುತ್ತೆ, ನಮಗೆ ಜೀವಿಕೆ ಇಲ್ಲ, ನಮಗೆ ಬದುಕಿನ ವ್ಯವಸ್ಥೆಯನ್ನೆಲ್ಲ ಈ ದೇಶದಲ್ಲಿ ನಮಗೆ ಉಳಿಲಿಕ್ಕೆ ಕಷ್ಟ ಆಗುತ್ತೆ ಅಂತನ್ನುವ ಸ್ಟೇಟ್ಮೆಂಟ್ಗಳು ಯಾಕೆ? ಭಯ ಇಲ್ಲ ಅಂದಮೇಲೆ ಎಲ್ಲದರಲ್ಲೂ ಇರಬಾರ್ದು. ನಿಮಗೆ ಯಾವುದನ್ನು ಸಾಧಿಸಬೇಕೋ ಅಲ್ಲಿ ಭಯ ಇರುವುದಿಲ್ಲ. ಯಾವುದು ಸಹಜವಾಗಿ ಎಲ್ಲರಿಗೆ ಮಾಡುವ ನಿಯಮವೇ ನಿಮಗೂ ಮಾಡ್ತೇವೆ ಅಂದ ತಕ್ಷಣ ಶುರುವಾಗುತ್ತೆ, ಎಲ್ಲರಿಗೂ ಕಾನೂನು ಸಮಾನ, ಅಷ್ಟೇ ಕುಟುಂಬ ಕಲ್ಯಾಣ ಯೋಜನೆ ಇರ್ಬೋದು, ಪಡಿತರ ಯೋಜನೆ ಇರ್ಬೋದು, ಜಾತಿ ವ್ಯವಸ್ಥೆಯ ಕಾನೂನನ್ನು ಒಂದೇ ಥರ ಮಾಡುವುದು ಅಂತಿದ್ದ ತಕ್ಷಣ ಭಯ ಶುರುವಾಗುತ್ತೆ. ಹಾಗಾದರೆ ಏನದು? ಇದು ಮೋಸದ ಭಯ. ಈ ರೀತಿಯ ಬದುಕನ್ನು ದೈವಿ ಸಂಪತ್ತು ಅಂತ ಹೇಳುವುದಿಲ್ಲ. ನಾವು ಆ ನೆಲದ ವ್ಯವಸ್ಥೆಯನ್ನು ಏನಿದೆಯೋ ಅದನ್ನು ಹಾಗೆ ಒಪ್ಪಿಕೊಂಡು ಬದುಕ್ತೇವೆ. ಏನಾದರೂ ಸರಿ, ತಪ್ಪಿಗೆ ಶಿಕ್ಷೆ ಇರಲಿ, ಅದೇನು ಯಾರನ್ನು ಬಿಟ್ಟಿಲ್ಲ, ಯಾರನ್ನು ಬಿಡುವುದೂ ಇಲ್ಲ ಅನ್ನುವ ಈ ಎಲ್ಲ ಯೋಚನೆಗಳು ಸೇರಿದಾಗ ಅದು ದೈವಿ ಸಂಪತ್ತಾಗುತ್ತೆ. ಅದೇ ಅಭಿಪ್ರಾಯದಲ್ಲಿ ಮಾನಸಿಕ ಶುದ್ಧತೆ, ಶೌಚ ಇತ್ಯಾದಿಗಳನ್ನೆಲ್ಲ ಹೇಳಿ ಒಟ್ಟು ಅಪರೂಪದ 22 ಗುಣಗಳನ್ನು ದೈವಿ ಸಂಪತ್ತಂತ ಗುರುತಿಸಿದರು. ಆಮೇಲೆ ನಾವು ನಿಜವಾಗಿ ಏನಿದ್ದೇವೋ ಅದಲ್ಲದೆ ಇನ್ನೊಂದು ರೀತಿಯ ತೋರ್ಪಡಿಕೆ ಆಗಿರಬಹುದು, ಅಥವಾ ನಮ್ಮ ಹತ್ರ ಇರುವ ಅಧಿಕಾರ, ರೂಪ ಅಥವಾ ಬಲ ಇದನ್ನು ದುರುಪಯೋಗಪಡಿಸಿಕೊಳ್ಳುವ ದರ್ಪಿಷ್ಠತನ ಇರಬಹುದು, ಅಥವಾ ಅತಿಯಾದ ಅಭಿಮಾನ, ನನ್ನಕ್ಕಿಂತ ಮಿಗಿಲಾದವರು ಇನ್ನೊಬ್ಬರಿಲ್ಲ, ಎಲ್ಲರೂ ನನ್ನ ಅಡಿಯಲ್ಲೇ ಇರಬೇಕು ಅನ್ನುವ ಅಹಂಕಾರ, ಅದರ ಮೀರುವಿಕೆಯಲ್ಲೋ ಯಾರೋ ಸ್ವಲ್ಪ ಜಾಸ್ತಿ ಮಾತಾಡಿದಾಗ ಅದರ ಬಗ್ಗೆ ಕೋಪದಿಂದಾಗಿ ಬರುವ ಬಿರುನುಡಿ, ಇದರ ಜೊತೆಗೆ ಏನು ಗೊತ್ತಿಲ್ಲದೇ ಇದ್ದರೂ ಮಾತಾಡಬಲ್ಲೆ ಅನ್ನುವಂತಹ ಅಜ್ಞಾನ. ಈ ಅಜ್ಞಾನ ಇತ್ಯಾದಿ 6 ಗುಣಧರ್ಮಗಳೇನಿವೆಯೋ ಇದು ಆ ಆಸುರಿ ಸಂಪತ್ತು ಅಂತ ಹೇಳ್ತಾರೆ. ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ನೀವು ವಿಭಾಗ ಮಾಡಿದ್ರಿ, ಇದರ ಫಲ ಏನು, ಉದ್ದೇಶ ಏನು? ನೀವು ಹೇಳ್ಬೋದು, ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ದೈವಿ ಸಂಪತ್ತು ಅಂತಂದರೆ ದೈವಿ ಶಬ್ದ ದೊಡ್ಡದಿದೆ, ಆದ್ದರಿಂದಾಗಿ ಇದು ಬೇಕು, ಇದು ಆಸುರಿ. ನೀವು ಯಾವಾಗಲೂ ಹಾಗೆ ಒಂದು ಭಾವನೆ ಹುಟ್ಟಿಸಿಟ್ಟಿದ್ದೀರಿ. ಅಸುರರು ಅಂದರೆ ಯಾವಾಗಲೂ ಕೆಟ್ಟವರು, ದೇವತೆಗಳು ಅಂದರೆ ಯಾವಾಗಲೂ ಒಳ್ಳೆಯವರು ಅಂತ ನೀವು ಹೇಳ್ತಿದ್ದೀರಿ. ಆ ದೃಷ್ಟಿಯಲ್ಲಿ ನೀವು ಹೇಳಿದ್ದೀರಿ ಅನ್ನುವ ಕಾರಣಕ್ಕೆ ಒಪ್ಕೊಳ್ಬೇಕಾ? ದೈವಿ ಸಂಪದ್ ವಿಮೋಕ್ಷಾಯ, ಯಾರಿಗೆ ಜಂಜಾಟದಿಂದ ಬಿಡುಗಡೆಯಾಗಬೇಕೋ, ದೇವತೆಗಳು ಒಳ್ಳೆಯವರು ಕೆಟ್ಟವರು ಅಂತ ಯಾವತ್ತೂ ದೇವರವರ ಹತ್ತಿರ ಇರುವುದು ಅಥವಾ ಇವರಿಂದ ದೂರ ಇರುವುದು ಅಂತ ಅಷ್ಟೇ ವ್ಯವಸ್ಥೆ ಅಲ್ಲ. ಒಳ್ಳೆಯವರು ಕೆಟ್ಟವರು ಅಂತ ಅನ್ನೋದು ದೇವರನ್ನು ನಂಬ್ತಾರೆ ನಂಬುವುದಿಲ್ಲ ಅನ್ನೋದರಲ್ಲಿ ಇಲ್ಲ. ದೇವರ ಅಥವಾ ಈ ಜಗತ್ತಿನ ನಿಯಮಾವಳಿಗಳು ಏನಿವೆಯೋ ಅದನ್ನು ನಮ್ಮ ಒಳ್ಳೆಯದಕ್ಕೆ ಅಂತ ಒಪ್ಪಿಕೊಂಡು ಯಾರು ಬದುಕ್ತಾರೋ ಅವರು ಭಗವಂತನ ಪಕ್ಷಕ್ಕೆ ಬಂದು ನಿಲ್ತಾರೆ, ಅಥವಾ ಭಗವಂತ ಅವರ ಪಕ್ಷದಲ್ಲಿ ಬಂದು ನಿಲ್ತಾನೆ. ಇಲ್ಲಿ ಎಲ್ಲರ ವ್ಯವಸ್ಥೆಗೆ ಒಟ್ಟಿಗೆ ನೀವು ಸಹಕಾರಿಗಳಾಗಿ ಬದುಕ್ತೀರಿ ಅಂತಂದಾಗ ಅದು ದೈವಿ ಸಂಪತ್ತು. ನಿಮ್ಮ ಸ್ವಾರ್ಥವನ್ನು ಮಾತ್ರ, ಇಂದ್ರಿಯ ಸುಖವೇ ಪರಮ ಸುಖ, ಅದರ ಆಚೆಗೆ ಏನೂ ಇಲ್ಲ ಅಂತ ಭಾವಿಸುವ ದುಷ್ಟರಾಗಿ ಏನು ಬದುಕ್ತೀರೋ ಅದು ಆಸುರಿ ಭಾವ. ಈ ಆಸುರಿ ಭಾವ ಮತ್ತು ದೈವಿ ಭಾವದ ಫಲಗಳೇನು ಅಂದರೆ, ಅದರಲ್ಲಿ ಮೋಕ್ಷ ಹೇಳಿಲ್ಲ, ವಿಮೋಕ್ಷ. ವಿವಿಧ ಬಗೆಯ ಅಡಚಣೆಗಳಿಂದಲೂ ಅಂತರಂಗದ ಸತ್ಯವನ್ನು ತಿಳಿದು ಆನಂದವನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ಬಿಡುಗಡೆಯ ದಾರಿಯನ್ನು ದೈವಿ ಸಂಪತ್ತು ಒದಗಿಸುತ್ತೆ. ಆದರೆ ಆಸುರಿ ನಿಬಂಧಾಯ ನಿತರಾಂ ಬಂಧಾಯ, ಮತ್ತೆ ಬಿಡಿಸಲು ಆಗದಂತಹ ರೀತಿಯ ಬಂಧನಕ್ಕೆ ಒಳಪಡುವಂತಹ ಶಕ್ತಿಯಾಗಿ ಆಸುರಿ ಸಂಪತ್ತು ನಮ್ಮನ್ನು ತಳ್ಳತ್ತೆ ಮೇಲೆ ಏರದಂತೆ ಆಳಕ್ಕೆ ಇಳಿಸುತ್ತೆ. ಅದು ನಿಬಂಧನೆ. ಎಲ್ಲ ರೀತಿಯಾದ ಕಟ್ಟುಪಾಡುಗಳ ಒಳಗೆ ಬಿದ್ದು ಯಾವ ರೀತಿಯಿಂದಲೂ ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಆಗದಂತೆ ಕಷ್ಟದಲ್ಲಿ ನಮ್ಮನ್ನು ಬೀಳಿಸುತ್ತೆ. ಅದರಿಂದಾಗಿ ಅದನ್ನು ಆಸುರಿ ಸಂಪತ್ತನ್ನು ಬೇಡ, ದೈವಿ ಸಂಪತ್ತು ಬೇಕು ಅಂತ ಹೇಳಿದ್ದು. ಆದರೆ ನೀನು ಮಾ ಶುಚಃ, ನೀನು ದುಃಖ ಪಡಬೇಡ.
ತ್ವಂ ಅಭಿಜಾತೋಸಿ, ನೀನು ದೈವೀ ಸಂಪತ್ತಿನ ಒಟ್ಟಿಗೆ ಹುಟ್ಟಿ ಬಂದಿದ್ದಿ. ಈಗ ಈ ಕ್ಷಣದಲ್ಲಿ ನಿನಗೇನೋ ಯುದ್ಧ ಮಾಡುವುದು ಬೇಡ, ಯಾಕೋ ನಮ್ಮವರನ್ನೆಲ್ಲ ನಾನು ಕೊಲ್ಲುವುದು ಬೇಡ ಅಂತ ಅನಿಸಿರ್ಬೋದು. ಅದು ಪರಿಣಾಮ. ಎದುರುಗಡೆ ಇರೋರನ್ನು ನೋಡಿ ಕೆಲವೊಂದು ಸರ್ತಿ ಕೆಟ್ಟ ಫೀಲ್ ಆಗುವುದಿದೆ. ಅದು ನಿನ್ನ ಸಹಜ ಸ್ವಭಾವ ಅಲ್ಲ. ದೈವೀಂ ಅಭಿಜಾತೋಸಿ, ದೈವೀಂ ಸಂಪದಂ ಅಭಿಜಾತೋಸಿ, ನೀನು ದೈವೀ ಸಂಪತ್ತನ್ನು ಒಟ್ಟಿಗಿಟ್ಟುಕೊಂಡೇ ಹುಟ್ಟಿದ್ದಿ. ಅದರಿಂದ ಯಾಕೆಂದರೆ ನೀನು ಭಾರತ. ಯಾರಾದರೂ ಇಷ್ಟೊತ್ತು ಉಪದೇಶ ಮಾಡುವಾಗ ಕೇಳ್ತಾ ಕೂತಿರ್ತಿದ್ರ, ಬೇಡ ಅಂದಾಗ ಸೀದೆ ಎದ್ದು ರಥದಿಂದ ಇಳಿದು ಮನೆಗೆ ಹೋಗ್ತಿದ್ರು. ಉತ್ತರ ಹೋದ್ನಲ್ವ ಓಡಿ. ಆದರೆ ಅವನನ್ನು ಮತ್ತೆ ಅರ್ಜುನ ಕೂರಿಸಿ ಮತ್ತೆ ಉಪದೇಶ ಮಾಡಿ ಅವನು ಕರ್ಕೊಂಡು ಬಂದ. ಅವನು ಹೆದರಿದ್ದು ಅಷ್ಟು ದೊಡ್ಡ ಸೈನ್ಯವನ್ನು ನೋಡಿ. ಅವನು ಈ ರೀತಿ ಸಮರ್ಥನಾಗಿ ಬೇಡದ ಕಾರಣ ಕೊಟ್ಟು ದಾರಿ ತಪ್ಪಿಸಿಕೊಂಡದ್ದಲ್ಲ. ಅವನಿಗೆ ಆ ಸೇನೆ, ಇವರು ಇದ್ದದ್ದು ಇಬ್ಬರು ಸಹಜ. ಅಂಥ ಸೇನೆಯನ್ನು ಇಲ್ಲಿ ತನಕ ಎದುರಿಸಿಯೇ ನೋಡಿರಲಿಲ್ಲ, ಒಂದು ಸರ್ತಿ ಒಟ್ಟಾಗಿದ್ದೇ ನೋಡಿರಲಿಲ್ಲ ಅವನು. ಅದನ್ನು ನೋಡಿ ಒಂದು ಸಹಜವಾದ ಭಯ ಹುಟ್ಟಿತು. ಅದನ್ನು ಅರ್ಜುನ ಪಾರು ಮಾಡಿದ. ಆದರೆ ಇವನು ಹಾಗಲ್ಲ. ಇವನು ಇಂಥ ಸೈನ್ಯವನ್ನು ನೋಡಿ ಅವನನ್ನೇ ಧೈರ್ಯ ಮಾಡಿ ಕರ್ಕೊಂಡು ಹೋದವನು. ಇವನೀಗ ಕೈ ಚೆಲ್ತಾನೆ ಅಂದರೆ ಸಮಥಿಂಗ್ ಇಸ್ ರಾಂಗ್. ಒಳಗಿನಿಂದ ಏನೋ ಒಂದು ಅಹಂಕಾರ ಇತ್ತು, ನಾನೇ ಮಾಡುವುದು ಅನ್ನೋ ಅಹಂಕಾರ ಇತ್ತು. ಆಮೇಲೆ ಇವರೆಲ್ಲ ನನ್ನವರು, ಇವರು ಸತ್ತೋದ್ರೆ ಮತ್ತೆ ನಾಳೆ ಜನ ನಮ್ಮನ್ನು ಏನಂತಾರೋ ಅನ್ನೋ ಒಂದು ಕೀರ್ತಿ. ವಸ್ತುತಃ ಜನರೇ ಹೇಳಿದ್ದಾರೆ, ಈ ಭೀಷ್ಮನಿಗೆ ಧಿಕ್ಕಾರ ಇರಲಿ, ಧೃತರಾಷ್ಟ್ರನಿಗೆ ಧಿಕ್ಕಾರ ಇರಲಿ, ಈ ಪಾಂಡವರನ್ನು ಕೊಲ್ಲಿಸಿದಂತಹ ಯಾಕೆಂದರೆ ವಾರಣಾವತಕ್ಕೆ ಕೊಂಡು ಹೋಗಿ ಇವರೇ ಎಲ್ಲ ಒಪ್ಪಿಗೆ ಕೊಟ್ಟು ಕಳುಹಿಸಿಕೊಟ್ಟದ್ದು ಅರಗಿನ ಮನೆಗೆ. ನೀವೇ ಬೇಕು ಅಂತ ಕಳಿಸೋರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಿ ಅಂತ ಜನನೇ ಬೈದಿದ್ದಾರೆ. ಆಗಲೂ ಇವರೆಲ್ಲ ಸಿಟ್ಟಿನಿಂದ ಭೀಷ್ಮಾಚಾರ್ಯರು ಹೀಗೆ ಮಾಡಿದ್ರ, ಧೃತರಾಷ್ಟ್ರನು ಹೀಗೆ ಯೋಚಿಸಿದ್ನಾ ಅಂತೆಲ್ಲ ಹೇಳಿದವರು ಈಗ ಅವರನ್ನೇ ವಿರಾಟನಗರದಲ್ಲೂ ಸೋಲಿಸಿದವರು ಈಗ ಕೈ ಚೆಲ್ತಾ ಇದ್ದಿ ಅಂದರೆ ನೀನು ಕರ್ತವ್ಯದಿಂದ ಭ್ರಷ್ಟನಾಗ್ತಾ ಇದ್ದಿ ಅಷ್ಟೇ ಹೊರತು ನೀನು ಹೆದರುವವನು ಅಂತನೂ ಅಲ್ಲ. ಆದರೆ ಇದರ ಕೊನೆಯ ಹೆಸರು ಹೇಗೆ ಬರುತ್ತೆ ಅಂದರೆ ಹೆದರಿ ಓಡಿದವನು ಅಂತಲೇ ಬರುತ್ತೆ. ಯಾವಾಗಲೂ ಒಂದೋ ಈ ಇಡೀ ವ್ಯವಸ್ಥೆಯನ್ನು ಸಿದ್ಧಪಡಿಸುವ ಮುನ್ನವೇ ಇಷ್ಟೆಲ್ಲ ಯೋಚನೆ ಮಾಡಬೇಕಿತ್ತು. ತಿಂಗಳಾನುಗಟ್ಟಲೆ ಊರೂರು ಕಡೆಯಿಂದ ಜನರನ್ನು, ಸೇನೆಯನ್ನು ಒಟ್ಟು ಮಾಡಿ ಎಲ್ಲರ ಹತ್ರವೂ ಮಾತಾಡಿಸಿ ಶಂಖಗಳನ್ನು ಊದಿ ಆಗಲೇ ಅವನಿಗೆ ಬರುವಾಗ ಏನು ಹೇಳಬೇಕಿತ್ತು? ಬೇಡ ಕೃಷ್ಣ, ವಾಪಸ್ ಹೋಗೋಣ ಅಂತ ಹೇಳಬೇಕು. ಕೈರ್ಮಯ ಸಹ ಯೋದ್ಧವ್ಯಂ ಅಂತ ಮಾತಾಡಿದ್ದಾನೆ. ಯುದ್ಧದ ಬಗ್ಗೆ ಅವನಿಗೆ ಅಷ್ಟು ಜಿದ್ದು ಇತ್ತು. ನನ್ನಂತಹ ನಾನು ಅರ್ಜುನ ಅನ್ನುವ ಜಗದೇಕ ವೀರುಡು ನಿಲ್ಲಬೇಕಾದರೆ ಅಡ್ಡದಲ್ಲಿ ತಂದು ನಿಲ್ಲುವವನು ಯಾರು, ಎದೆ ಕೊಡುವವನು ಯಾರು ಬಾಣಕ್ಕೆ ಅಂತೆಲ್ಲ ಮಾತಾಡಿದವನು ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ಆಫ್ ಆಯಿತು ಅಂದರೆ, ಗಾಳಿ ಎಲ್ಲ ಲೀಕ್ ಆಯಿತು ಅಂದರೆ ಏನೋ ಬೇರೆ ಒಳಗಿನ ಕೆಟ್ಟ ಭಾವನೆಗಳು ಅವನಲ್ಲಿ ಆವರಿಸಿಕೊಂಡಿದೆ. ಅದನ್ನು ಹೇಳುತ್ತಾನೆ, ಮಾ ಶುಚಃ, ನೀನು ದುಃಖ ಪಡದಿರು. ನೀನು ಒಳಿತಿನ ದಾರಿಯನ್ನೇ ಮೈಗೂಡಿಸಿಕೊಂಡವನು. ನೀನು ಯಾವತ್ತೂ ಕೂಡ ತಪ್ಪು ದಾರಿಯನ್ನು ಹಿಡಿದವನೇ ಅಲ್ಲ. ಸಜ್ಜನಿಕೆಯ ಹೆಜ್ಜೆಯನ್ನು ಮತ್ತೆ ಮತ್ತೆ ಇಟ್ಟು ಇವತ್ತು ಇಲ್ಲಿ ತನಕ ಬಂದಿದ್ದಿ ಅಂದರೆ ನಿನ್ನಲ್ಲಿ ಕೃಷ್ಣ ಇಲ್ಲ ಅಂದರೆ ಸಾರಥ್ಯ ವಹಿಸ್ತಾನ? ಅರ್ಜುನ ಬರೀ ಮೂರ್ಖ ಆಗಿದ್ದರೆ ಅಥವಾ ಅವನು ಯಾವುದೇ ರೀತಿಯ ಧರ್ಮದ ಪ್ರಜ್ಞೆಯೇ ಇಲ್ಲದವನಾಗಿದ್ದರೆ ಕೃಷ್ಣ ಸಾರಥ್ಯಕ್ಕೂ ಒಪ್ಪಿಕೊಳ್ತಿರಲಿಲ್ಲ. ಕೃಷ್ಣ ಒಪ್ಪಿಕೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುವ ಪಾಯಿಂಟ್. ನಾವು ಯೋಚನೆ ಮಾಡೋದು, ಕೃಷ್ಣ ಏನು ಹೇಳಲಿಲ್ಲ, ನಾನೇ ನಿನ್ನನ್ನು ಒಪ್ಕೊಂಡಿಲ್ವಾ ಅಂತ ಏನು ಹೇಳಲಿಲ್ಲ. ನಮಗಿದು ಅರ್ಥ ಆಗಬೇಕಾದ ಸಂಗತಿ. ಆದ್ದರಿಂದಾಗಿಯೇ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಅಭಿಜಾತೋಸಿ, ನೀನು ದೈವಿಕ ಸಂಪತ್ತನ್ನು ಹೊತ್ತೇ ಹುಟ್ಟಿದ್ದಿ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಲೋಕೆ ದ್ವೌ ಭೂತ ಸರ್ಗೌ ಶ್ರುತೌ, ಲೋಕದಲ್ಲಿ ಎರಡು ರೀತಿಯ ಜೀವಜಾತಗಳ ಸರ್ಗ ಅಂದರೆ ಸೃಷ್ಟಿ. ಎರಡು ರೀತಿಯ ಜೀವದಲ್ಲಿ ಎರಡು ಬಗೆಯ ಸೃಷ್ಟಿಗಳಿವೆ. ದೈವೀ ಸೃಷ್ಟಿ, ಆಸುರಿ ಸೃಷ್ಟಿ ಅಂತ. ಅಂದರೆ ದೈವೀ ಸೃಷ್ಟಿ ಅಂದರೆ ಅಲ್ಲ, ನೀವೇ ಸೃಷ್ಟಿ ಮಾಡುವಾಗ ಆಸುರಿ ಅಂತ ಸೃಷ್ಟಿ ಮಾಡಿ ಆಮೇಲೆ ಅವರ ಅಸುರರು ಅಂತ ಕೊಲ್ಲುವುದು ಎಷ್ಟು ಸರಿ? ನೀವು ಸೃಷ್ಟಿ ಮಾಡುವಾಗಲೇ ಇದು ದೈವೀ ಸೃಷ್ಟಿ, ಇದು ಆಸುರಿ ಸೃಷ್ಟಿ ಅಂತ ಸೃಷ್ಟಿ ಮಾಡಿ ಆಮೇಲೆ ನೀವು ಅವರನ್ನು ನಿಗ್ರಹ ಮಾಡ್ತೇವೆ. ನಾವು ಅಸುರರನ್ನು ಮಾತ್ರ ನಿಗ್ರಹ ಮಾಡುವುದು,
ನಾನು ಈ ಕೆಲವೊಂದು ಸರ್ತಿ ಜೋರಾಗಿ ಮಳೆ ಬರ್ತಾ ಇದೆ ಅಂತಂದಾಗ ಮಳೆಗಾಲದಲ್ಲಿ ಮಾತ್ರ ಸೋರುದು ಅಂತ ಹೇಳಿದ ಹಾಗೆ. ಬೇರೆ ಟೈಮಲ್ಲಿ ಅಂದರೆ ಇದೇನು ಅಂದರೆ ತಪ್ಪಿಸಿಕೊಳ್ಳೋ ವಿಧಾನ. ಅಂದರೆ ಬೇರೆ ಟೈಮ್ ಬಾಕಿಯವರಿಗೆ ಏನು ಅನಿಸ್ಬೇಕು ಅಂತ, ಹೌದೌದು ಪಾಪ ಮಳೆಗಾಲದಲ್ಲಿ ಮಾತ್ರ ಸೋರುತ್ತೆ, ಬೇರೆ ಸಮಯದಲ್ಲಿ ಸೋರುವುದಿಲ್ಲ. ಅಲ್ಲ, ಅದೇ ನಿಜವಾಗಿ ಬೇಕಿದ್ದಿದ್ದು, ಅದೇನು ರಕ್ಷಣೆ ಆಗಬೇಕಾದಿದ್ದು ಮಳೆಗಾಲದಲ್ಲಿ. ಅಂದರೆ ತಗಡಿ ಯಾಕೆ ಹಾಕ್ಬೇಕು ಮೇಲೆ? ಅಂದರೆ ಸೃಷ್ಟಿ ಮಾಡುವುದು ನೀವೇ ಆಗಿ, ಸೃಷ್ಟಿ ಮಾಡುವಾಗಲೇ ತಪ್ಪು ಸೃಷ್ಟಿ ಮಾಡಿ ಆಮೇಲೆ ಅವರನ್ನೆಲ್ಲ ನಾವು ನಿಗ್ರಹಿಸ್ತೇವೆ, ಕತ್ತಲೆಯ ಕೋಣೆಗೆ ತಳ್ತೇವೆ, ಕರಿ ನೀರಿನ ಶಿಕ್ಷೆಗೆ ಹಾಕ್ತೇವೆ ಅಂತೆಲ್ಲ ದೊಡ್ಡ ಹೆಮ್ಮೆಯ ಶಕ್ತಿಯ ಹಾಗೆ ಏನು ಹೇಳಿಕೊಳ್ಳುವುದು? ಅದಕ್ಕೆ ಅಲ್ಲಿ ಸರ್ಗ ಅಂತ ಶಬ್ದ ಬಳಸಿದ್ದು. ಸೃಷ್ಟಿ ಅಂದರೆ ನಮಗೆ ಅರ್ಥ ಶಬ್ದ ಗೊತ್ತಿದ್ದರೆ, ಆ ಶಬ್ದದ ಅರ್ಥ ಗೊತ್ತಿದ್ದರೆ ನಾವು ಈ ಪ್ರಶ್ನೆ ಮಾಡೋದಿಲ್ಲ. ಸರ್ಗ ಅಂದರೆ ಇದ್ದದ್ದನ್ನು, ದೋಭೂತ ಸರ್ಗವು, ಎರಡು ಬಗೆಯ ಸ್ವಭಾವದ ಜನ ಇದ್ದಾರೆ, ಅದನ್ನು ಭಗವಂತ ಲೋಕಕ್ಕೆ ಪ್ರಕಟಗೊಳಿಸ್ತಾನಷ್ಟೇ. ಸೃಷ್ಟಿ ಮಾಡುವುದು ಅಂತಂದರೆ ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡುವುದಲ್ಲ. ಸೃಷ್ಟಿ ಮಾಡುವುದು ಅಂದರೆ ಇದ್ದ ಸ್ವಭಾವವನ್ನು ವ್ಯಕ್ತಪಡಿಸುವುದು ಅಂತ ಅಷ್ಟೇ ಅರ್ಥ. ಸ್ವಭಾವ ಅನ್ನೋದು ಸೃಷ್ಟಿ ಮಾಡಲಿಕ್ಕಾಗುವಂಥದ್ದಲ್ಲ. ಸ್ವಭಾವ ಅದು ಅದರದ್ದೇ ಗುಣ. ಅದು ನೀವು ಸ್ವಭಾವವನ್ನು ಸೃಷ್ಟಿ ಮಾಡ್ತಾರೆ ಅಂದರೆ ಸ್ವಭಾವ ಶಬ್ದ ಹೋಯಿತು, ಅದು ಪರಭಾವ. ಸ್ವ ಅಂದರೆ ತನ್ನದೇ ಆದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ. ನೀವು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ಒಂದು ಕಡೆ ಹೇಳೋದು, ಆಮೇಲೆ ಅದನ್ನು ಮೇಡ್ ಇನ್ ಇಂಡಿಯಾ ಅಂತ ಹಾಕೋದು. ಅದರದ್ದೇ ಆದ ಸಹಜವಾದ ಕ್ವಾಲಿಟಿಯನ್ನು ಈ ಕಂಪೆನಿ ಸೃಷ್ಟಿ ಮಾಡಿತು ಅಥವಾ ಸಿದ್ಧಪಡಿಸಿತು, ಅದು ಎಕ್ಸ್ಕ್ಲೂಸಿವ್ ಆಗಲಿಲ್ಲ. ಅದರದ್ದೇ ಆದಂತಹ ಸಹಜ ಸ್ವಭಾವ ಏನಿದೆ ಅದು ಹುಟ್ಟುತ್ತಲೇ, ಅದಕ್ಕೆ ಅಭಿಜಾತ ಅನ್ನೋ ಶಬ್ದವನ್ನು ಆಗದಿಂದ ಬಳಸಿದ್ದು ಕೃಷ್ಣ. ಅಭಿಜಾತ ಅಂದರೆ ಹುಟ್ಟುತ್ತಲೇ ಹಾಗೆ ಇರುವುದು. ಅದು ಆಮೇಲೆ ನೆಟ್ಟು ತಂದ ಗಿಡ ಅಲ್ಲ, ನೆಟ್ಟು ತಂದ ಬೆಳೆ ಅಲ್ಲ. ಅದರಿಂದಾಗಿ ಇಲ್ಲಿ ಹೇಳ್ತಾನೆ, ಎರಡು ಬಗೆಯ ಸ್ವಭಾವಗಳು ಸಹಜವಾಗಿ ಇರುವುದನ್ನು ಲೋಕದಲ್ಲಿ ಸೃಷ್ಟಿಯ ಕಾಲದಲ್ಲಿ ವ್ಯಕ್ತಗೊಳ್ಳುವಂತೆ ಭಗವಂತ ಮಾಡುತ್ತಾನೆ. ಅದರಲ್ಲಿ ಒಂದು ದೈವ, ಇನ್ನೊಂದು ಆಸುರ. ಒಂದು ದೈವ ಸ್ವಭಾವದ್ದು, ಇನ್ನೊಂದು ಆಸುರ ಸ್ವಭಾವದ್ದು. ದೈವದ ಬಗ್ಗೆ ನಾನು ಸುಮಾರು ಹೇಳಿ ಆಯಿತು ಹಿಂದೆ. ದೈವೋ ವಿಸ್ತರಶಃ ಪ್ರೋಕ್ತಃ. ದೈವದ ಚಿಂತನೆಗಳು ಹಿಂದೆ ಬೇರೆ ಬೇರೆ ಅಭಯ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ ಅನ್ನುವುದರ ಜೊತೆಗೆ ಇನ್ನು 15ನೇ ಅಧ್ಯಾಯದಲ್ಲಿ ನಿರ್ಮಾಣ ಮೋಹ, ಜತಸಂಗದೋಷ, ಅಧ್ಯಾತ್ಮ ನಿತ್ಯ, ನಿವೃತ್ತ ಕಾಮ, ದ್ವಂದ್ವೈರ್ವಿಮುಕ್ತ, ಸುಖ ದುಃಖ ಸಂಜ್ಞೈ ಗಚ್ಚಂತಿ ಅಮೂಢಾ ಪದಂ ಅವ್ಯಯಂ ತತ್ ಅಂತ ಇಷ್ಟು ಬಿಡಿಸಿ ಹೇಳಿ ಆಗಿದೆ. ತದ್ಧಾಮ ಪರಮಂ ಮಮ ಅಂತಿದೆ ಅಲ್ಲಿ. ಮಮ ಧಾಮ ಅದು ನನ್ನ ಮನೆ ಅಥವಾ ನನ್ನ ಸ್ವರೂಪ ಅಂತಿದೆ. ಆ ನನ್ನ ಸ್ವರೂಪವನ್ನೇ ಹೋಗಿ ಸೇರ್ತಾನೆ ಅಂತ ಇಷ್ಟು ಹೇಳುವಾಗ ಅವನು ಸಜ್ಜನಿಕೆ ಅಲ್ಲದ ಗುಣ ಅವನಲ್ಲಿ ಇದ್ದಿದ್ದರೆ, ಸಜ್ಜನಿಕೆಯಕ್ಕೆ ಸಂಬಂಧ ಪಡೆದ ಗುಣ ಇದ್ದಿದ್ದರೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಾಗಿ ದೈವೋ ವಿಸ್ತರಶ ಪ್ರೋಕ್ತ. ಈ 15ನೇ ಅಧ್ಯಾಯ ಮತ್ತು ಹಿಂದೆ ಹೇಳಿದ 14 ಅಧ್ಯಾಯಗಳ ಸಾರ ಮತ್ತೆ ಅದನ್ನಾಗೆ ಅಲ್ಲಿ ಹೇಳಿದ ಅಲ್ಲಿ ಮಾತ್ರ ಇರೋದು. ತುಲ್ಯನಿಂದ ಸ್ತುತಿರ್ಮೌನಿ, ಆಮೇಲೆ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ, ಆಮೇಲೆ 2ನೇ 3ನೇ ಅಧ್ಯಾಯದಲ್ಲೂ ಸ್ಥಿತಧೀರ್ ಮುನಿರುಚ್ಯತೆ ಇತ್ಯಾದಿಗಳನ್ನು ಹೇಳುವಾಗ ಜ್ಞಾನದ ದಾರಿ ಯಾವುದು, ಅಲ್ಲಿ ಅವನು ವಿಜ್ಞಾನವನ್ನು ತಿಳ್ಕೊಳ್ಬೇಕಾದ ವಿಶೇಷ ಏನು, ಇದೆಲ್ಲವನ್ನು ಅವನಿಗೆ ಬೇರೆ ಬೇರೆ ರೀತಿಯ ಅಧ್ಯಯನದ ಮುಖಗಳನ್ನೆಲ್ಲ ಪರಿಚಯಿಸಿದ್ದಾನೆ. ಅದರಿಂದಾಗಿ ವಿಸ್ತರಶಃ ಪ್ರೋಕ್ತ. ಅಲ್ಲಿ ಇನ್ನೂ ಒಂದಿತ್ತಲ್ವ, 20 ಅಪರೂಪದ 13ನೇ ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಮನುಷ್ಯ ಸಾಧನೆಯಲ್ಲಿ ತೊಡಗಬೇಕು, ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ ಇತ್ಯಾದಿಗಳನ್ನೆಲ್ಲ ಹೇಳಿದರು. ಅದರ ವಿರುದ್ಧವಾದದ್ದು ಅಂತ ಅಷ್ಟೇ ಹೇಳಿದರು ಹೊರತು ವಿವರಿಸಿರಲಿಲ್ಲ. ಅದಕ್ಕೆ ವಿಸ್ತರಶಃ ಪ್ರೋಕ್ತ. ತದ್ವಿರುದ್ಧವಾದದ್ದು ಬಿಡಬೇಕಾದದ್ದು ಅಂತ ಇಷ್ಟು ಹೇಳಿದರು. ಈಗ ಅವರ ಮಾತುಗಳು, ನಡೆ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಸುರಂ ಪಾರ್ಥ ಆಸುರಂ ಶೃಣು. ನಾನೀಗ ಆಸುರ ಸ್ವಭಾವದ ಪ್ರಭಾವವನ್ನು ನಿನ್ನ ಮುಂದೆ ಬಿಚ್ಚಿಡ್ತೇನೆ, ಕೇಳಿಸ್ಕೊ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಈ ಹಿಂದೆ ಹೇಳುವಾಗ ದೈವ ಅನ್ನೋದು ಒಳ್ಳೆಯ ನಡೆಯ ಸ್ವಭಾವದ್ದು, ಆಸುರ ಅಂತನ್ನೋದು ಕೆಟ್ಟ ನಡೆಯ ಸ್ವಭಾವದ್ದು ಅಂತ ಇಷ್ಟು ವಿವರ ಕೊಟ್ಟಿದ್ರು. ಈಗ ಆ ಕೆಟ್ಟ ನಡೆ ಅಂದರೆ ಏನು ಅಂತ ನಮಗೆ ಕೆಲವು ನಡೆ ಕೆಟ್ಟದ್ದು ಅಂತಲೇ ಗೊತ್ತಿರೋದಿಲ್ಲ. ಅಭ್ಯಾಸ ತಪ್ಪಿ ಹೋಗಿ ರಸ್ತೆಯಲ್ಲಿ ಉಗುಳ್ದು ಅದೇನು ತಪ್ಪು?
ನಮ್ಮ ದೇಶದಲ್ಲಿ ಅಲೋ ಇದೆ. ಅಲ್ಲಿ ಬಂದಾಗ ಮಾತ್ರ ಎಲ್ಲ ನೆಟ್ಟಗಾಗ್ತಾರೆ, ಫೈನ್ ಬೀಳುತ್ತೆ, ದುಡಿದದ್ದೆಲ್ಲ ಅಲ್ಲೇ ಹೋಗುತ್ತೆ ಅಂತ. ಇಲ್ಲಿ ಬಂದಾಗ ಮತ್ತೆ ನಾಯಿ ಬಾಲ ಡೊಂಕು ಅಂತ, ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಒಳ್ಳೆಯ ನಡೆ ಯಾವುದು ಅಂತಲೇ ಹೇಳಿಕೊಡಬೇಕಾದಷ್ಟು ದಡ್ಡ ಸ್ಥಿತಿ ನಮ್ಮಲ್ಲಿದೆ. ಇದು ಕೆಟ್ಟ ನಡೆ ಅಂತ ಎಚ್ಚರಿಸಬೇಕಾದ ಅವಶ್ಯಕತೆಯೂ ಬಂದಿದೆ. ಕೆಲವೊಮ್ಮೆ ಒಳ್ಳೆಯ ನಡೆ ಏನು ಅಂತ ಹೇಳಿದರು, ಕೆಟ್ಟ ನಡೆ ಬಿಡ್ಲಿಕ್ಕೆ ಗೊತ್ತಾಗಲ್ಲ. ಇದು ಕೆಟ್ಟ ನಡೆನಾ, ನಮಗದು ಗೊತ್ತಿರಲಿಲ್ಲ. ಇಲ್ಲಿ ಇದು ಅಂದರೆ ಕೆಲವೊಮ್ಮೆ ನಿಯಮಗಳು ಗೊತ್ತಿಲ್ಲ ಅನ್ನೋದು ಬೇರೆ. ಆಯಾ ಪ್ರದೇಶದ ವ್ಯವಸ್ಥೆಯಲ್ಲಿ ಒಂದು ಹೊಸ ಕಾರ್ಯಕ್ರಮಗಳನ್ನೆಲ್ಲ ಸಿದ್ಧಪಡಿಸಲಿಕ್ಕೋಸ್ಕರ ನಿಯಮಾವಳಿಗಳನ್ನು ಹಾಕ್ತಾರೆ. ಅದು ಕೆಲವೊಮ್ಮೆ ಆ ಕಾರ್ಯಕ್ರಮ ನಡೆಯುವಾಗ ಮಾತ್ರ ಇರುತ್ತೆ. ಈಗ ಇದ್ದಕ್ಕಿದ್ದ ಹಾಗೆ ರಸ್ತೆಯಲ್ಲಿ 1 ವೇ ಅಂತ ಹಾಕ್ತಾರೆ. ಆವತ್ತು ಯಾವತ್ತೋ ಒಬ್ಬ ಮಿನಿಸ್ಟ್ರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅದರಿಂದ ಅಲ್ಲಿ ಹೋಗಲಿಕ್ಕಿಲ್ಲ. ಅವತ್ತು ಮೀರಿದ್ರೆ ದೋಷ. ಅವನು ಬಂದು ಹೋದ್ಮೇಲೆ ಮತ್ತೆ ಅದು ನಿನ್ನೆ ನೀವು ಇದನ್ನು 1 ವೇ ಅಂತ ಹೇಳಿದ್ರೆ ಇವತ್ತು ಹೆಂಗೆ ಆಗಲ್ಲ. ಅದು ಆ ಪರಿಸ್ಥಿತಿಯ ವಿಶೇಷ, ಅದು ದೋಷ ಆಗೋದಿಲ್ಲ. ಅದು ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಸಾಮಾಜಿಕ ಧರ್ಮ ಕೆಲವೊಮ್ಮೆ ಸ್ವಲ್ಪ ಬದಲಾಗ್ತಾ ಇರುತ್ತೆ. ಆದರೆ ವೈಯಕ್ತಿಕ ಧರ್ಮ ಮತ್ತು ಸನಾತನ ಧರ್ಮ ಅದು ಯಾವತ್ತೂ ಬದಲಾಗುವಂಥದ್ದಲ್ಲ. ಇನ್ನೊಂದು 100 ವರ್ಷ ಹೋದ್ಮೇಲೆ ಸುಳ್ಳು ಹೇಳುವುದೇ ಧರ್ಮ, ಅಸತ್ಯಂ ವದ ಅಧರ್ಮಂ ಚರ ಆಗುವುದಿಲ್ಲ. ಅದು ನಿಜವಾಗಿ ಹೇಳಬೇಕಿಲ್ಲ, ಆದರೆ ದುರುಳರಿಗೆ ಅದನ್ನೂ ಹೇಳಬೇಕಾಗತ್ತೆ. ಆ ರೀತಿ ಮಾಡಿದರೂ ತಪ್ಪೇ, ಅದನ್ನು ಅವರು ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾರೆ. ಪ್ರವೃತ್ತಿ ನಿವೃತ್ತಿ ಇದು ಯಾವುದನ್ನು ಕೂಡ ಅಸುರಾಹ ನ ವಿದುಹು, ಪ್ರವೃತ್ತಿಂಚ ನಿವೃತ್ತಿಂಚ ಅಸುರಾಹ ಜನಾಹ ನ ವಿದುಹು. ಈ ಕೆಟ್ಟದ್ದನ್ನೇ ಯೋಚನೆ ಮಾಡುವಂತಹ, ಕೆಟ್ಟದ್ದು ಅಂದರೆ ಸ್ವಾರ್ಥ ಅಥವಾ ತಾವು ಅಂದ್ಕೊಂಡ ಹಾಗೆ ಆಗಬೇಕು, ತನ್ನ ಅಧಿಕಾರ ನಡೀಬೇಕು, ತನ್ನ ವ್ಯವಸ್ಥೆಯಲ್ಲೇ ಎಲ್ಲವೂ ಇದೆ ಅಂತ ಹೆಸರು ಬರಬೇಕು ಅನ್ನುವ ಈ ಯೋಚನೆಯ ಮಂದಿ. ಅಥವಾ ಕೆಲವೊಮ್ಮೆ ತನ್ನದು ಅಂತನೂ ಅಲ್ಲ, ಅದು ತೀರಾ ಮನಸ್ಸು ವ್ಯಗ್ರವಾದದ್ದಾದರೆ ಇನ್ನೊಬ್ಬ ಕಷ್ಟಪಡ್ತಾ ಇದೆ ಅಂದರೆ ಅದು ಖುಷಿ ಪಡ್ತಾ ಇರುತ್ತೆ, ಹಿಂಸಾನಂದಿಗಳು. ಅಂತಹ ಕೆಡು ನಡೆಯ ಮಂದಿಗೆ ಪ್ರವೃತ್ತಿ ಯಾವುದು, ನಿವೃತ್ತಿ ಯಾವುದು, ಯಾವ ದಾರಿಯನ್ನು ಹಿಡಿಬೇಕು, ಪ್ರಕೃಷ್ಟತ್ವೇನ ವೃತ್ತ ಯಾವುದರಲ್ಲಿ ಇರಬೇಕು, ನಿವೃತ್ತ ಯಾವುದರಲ್ಲಿ ಇರಬಾರ್ದು, ಯಾವ ದಾರಿಯಲ್ಲಿ ಇರಬೇಕು ಮತ್ತು ಯಾವ ದಾರಿಯಲ್ಲಿ ಇರಬಾರ್ದು, ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಯಬೇಕು ಅನ್ನುವುದು ಇದು ಗೊತ್ತಿಲ್ಲದ ಆಸುರರಿದ್ದಾರೆ. ಇನ್ನೇನು ಅಂದರೆ ನ ಶೌಚಂ, ಸ್ನಾನ ಮಾಡುವುದಿಲ್ಲ, ಯಾವುದೇ ರೀತಿಯಾದ 3 ದಿವಸಕ್ಕೊಂದು ಸ್ನಾನ ಮಾಡಿದರೂ ಬಚಾವು, ಅದು ಇರಲ್ಲ ಕೆಲವೊಮ್ಮೆ. ಒಟ್ಟಂತೂ ಸ್ನಾನ ಮಾಡದೇ ಇರುವುದೇ ಒಂದು ದೋಷ. ನ ಶೌಚಂ ನಾಪಿ ಚ ಆಚಾರ. ಈಗ ರೋಗ ಬಂದ ಮೇಲೆ ಇಲ್ಲ ಮನೆಗೆ ಬರುವಾಗೆಲ್ಲ ಒಳಗೆ ಚಪ್ಪಲ್ ಹಾಕ್ಕೊಂಡು ಬರಬಾರ್ದು, ಕೈ ತೊಳ್ಕೊಂಡು ಬರಬೇಕು, ಕಾಲು ತೊಳ್ಕೊಂಡು ಬರಬೇಕು ಅಂತ ಈಗ ಹೇಳೋದು ಶುರುವಾಗುತ್ತೆ. ಈ ಆಚರಣೆಗಳಿಗೊಂದು ಸರಿಯಾದ ಪ್ರಾಚೀನರಿಗೊಂದು ಎಚ್ಚರ ಇದ್ದೇ ಕಲ್ಪನೆಯನ್ನು ಕೊಟ್ಟಿರ್ತಾರೆ. ಆದರೆ ನಾವೆಲ್ಲ ಮಾಡರ್ನ್, ನಾವೆಲ್ಲ ನವೀನರು, ನೀವು ಯಾವುದೋ ಹಳೆಯ ಅರಗುಲಜ್ಜಿ ಕತೆ, ಹಳೆಯ ಕಾಲದ ವ್ಯಥೆಯನ್ನೆಲ್ಲ ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದರೆ ನಾವು ಅದನ್ನೆಲ್ಲ ನಂಬ್ಕೊಂಡು ಬರುವವರು ಅಲ್ಲ. ನಾವು ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾವಾಗ ಬೇಕಾದರೂ, ಎಂಥ ಸ್ಥಿತಿಯಲ್ಲಿ ಬೇಕಾದರೂ ಓಡಾಡ್ತೇವೆ. ಪ್ರಕೃತಿಯೇ ಕಲಿಸುತ್ತೆ ಆಮೇಲೆ. ಹೌದಾ, ಹಾಗೆಲ್ಲ ಮಾಡ್ತೀಯಾ, ಆಯಿತು ಹಾಗೆ ಮಾಡಿ ನೋಡು, ಆಮೇಲೆ ಬದುಕ್ತೀಯಾ ನೋಡು ಅಂತ ಕೂಡಲೇ ಎಲ್ಲ ಸರಿಯಾಗುತ್ತೆ. ಈಗೆಲ್ಲ ಕೇಕ್ ಕಟ್ ಮಾಡಿದರೆ ಅವ್ನು ತಿನ್ನಿಸಿ ಇವ್ನು ತಿನ್ನಲಿಕ್ಕಿಲ್ಲ, ಅಯ್ಯೋ ಅವನಿಗೆ ಬೇರೆಯೇ ಚೂರಿ, ಇವನಿಗೆ ಬೇರೆಯೇ ಚಮಚ, ಅಲ್ಲಿಂದ ತಿನ್ನಿಸು ಇಲ್ಲಿಂದ ತಿನ್ನಿಸು. ಜೀವ ಭಯ ಬಂದಾಗಲೇ ಆಚರಣೆಗಳು ಸರಿ ತಪ್ಪುಗಳು ಗೊತ್ತಾಗಬಾರ್ದು. ಹಿರಿಯರು ಹೇಳಿದ ಆಚರಣೆಗಳಲ್ಲಿ ಅದರಲ್ಲಿ ನಿಜವಾಗಿಯೂ ಏನೋ ಒಂದು ಮಹತ್ವ ಕೆಲವೊಮ್ಮೆ ಗೊತ್ತಾಗದೇ ಇರಬಹುದು. ಅವ್ರು ಮಾಡಿದ್ದು ಯಾಕೆ ಅಂತ ಗೊತ್ತಾಗದೇ ಇರ್ಬೋದು. ಒಂದೋ ಕೇಳಬೇಕು, ಒಂದೋ ನಾವೇ ಅದರ ಹುಡುಕಾಟದ ಪ್ರಯತ್ನ ನಡೆಸಬೇಕು. ಅದು ಬಿಟ್ಟು ಅದೆಲ್ಲ ಸುಮ್ಮನೆ ವೇಸ್ಟು, ಹಳೆ ಕಾಲ. ನೀವು ಇನ್ನೂ ಜನ್ರೇಷನ್ ಗ್ಯಾಪ್, ನಿಮ್ಮದೆಲ್ಲ ಮಾತಾಡಿದ್ದೆಲ್ಲ ಕೇಳಿದ ತಕ್ಷಣ ಇದೊಂದು ಶಬ್ದ ಸಿಕ್ಬಿಡುತ್ತೆ, ಜನ್ರೇಷನ್ ಗ್ಯಾಪು. ಅವರು ಬೇರೆಯೇ ಯೋಚನೆ ಮಾಡ್ತಾರೆ, ನಾವು ಬೇರೆಯೇ ಯೋಚನೆ ಮಾಡ್ತೀವಿ ಅಂತ. ಎಷ್ಟು ಜನ್ರೇಷನ್ ಗ್ಯಾಪ್ ಆದರೂ ರೋಗ ಎಲ್ಲರಿಗೂ ಬರುವಂಥದ್ದೇ. ಸಮಸ್ಯೆ ಈ ನಿಯಮ ಪಾಲನೆ ಮಾಡದೇ ಇದ್ದಾಗ ಎಲ್ಲರೂ ಕೂಡ ಅಸ್ವಸ್ಥರೇ ಆಗುವಂಥದ್ದು. ಹಾಗಾಗಿ ನ ಶೌಚಂ ನಾಪಿ ಚ ಆಚಾರ. ಮಡಿ ಅಂದರೆ ಕೇವಲ ನಮಗೆ ಅದೊಂದು ತಪ್ಪು ಕಲ್ಪನೆಯಲ್ಲಿ ಬಂದುಬಿಟ್ಟಿದೆ. ಮಡಿ ಅಂತ ತಣ ಅಸ್ಪೃಶ್ಯತೆ ಅನ್ನುವ ಅರ್ಥದಲ್ಲಿ. ಈ ಶಬ್ದವನ್ನು ನಾವು ತುಂಬ ಜಾಗ್ರತೆಯಿಂದ ಉಪಯೋಗಿಸ್ಕೊಳ್ಬೇಕಾದದ್ದು. ಡಾಕ್ಟ್ರು ಪೇಷಂಟನ್ನು ಮುಟ್ಟಿದ ಮೇಲೆ, ಈಗಲ್ಲ, ಈ ಕೊರೋನಾ ಬಂದ ಟೈಮಲ್ಲ, ಅದಕ್ಕಿಂತ ಹಿಂದೆಯೂ ಪೇಷಂಟನ್ನು ಮುಟ್ಟಿದ ಮೇಲೆ ಅಲ್ಲಿ ಹೋಗಿ ಒಂದು ಹ್ಯಾಂಡ್ ವಾಶಿಗೆ ಹೋಗಿ ಕೈ ಹಾಕಿ ತೊಳ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ಹೋಗ್ತಾರೆ. ಯಾಕೆ? ಶುಚಿ. ಅದು ಈ ರೋಗ ಅವರಿಗೆ ಅಲ್ಲಿ ಯಾವಾಗಲೂ ರೋಗ ಪಸರಿಸುವ ವಾತಾವರಣ ಇರುತ್ತೆ, ಅದರಿಂದಾಗಿ ಅವರು ಅದನ್ನು ಮಾಡ್ತಾರೆ. ನಮಗೆ ಒಂದು ಇಮ್ಯುನಿಟಿ ಇರ್ತಿತ್ತು, ಅದರಿಂದಾಗಿ ಅದು ಅಕಸ್ಮಾತ್ ಮಾಡದೇ ಇದ್ದಾಗಲೂ ಕೆಲವೊಂದು ಸರ್ತಿ ಪ್ರಕೃತಿಯಲ್ಲಿ ಎಲ್ಲ ವ್ಯವಸ್ಥೆ, ಯಾಕಂದರೆ
ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋಬ್ರವೀತ್ ಅಂತ. ಬೆಳಕು ಮತ್ತು ಗಾಳಿ ಇದೆಯಲ್ವಾ, ಇದು ನಾವು ತೊಳೆಯದೇ ಇದ್ದರೂ ಎಷ್ಟೋ ತಾನಾಗಿ ಪ್ರಕೃತಿ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ತಾ ಹೋಗುತ್ತೆ. ಅಂದರೆ 2 ದಿವಸ 3 ದಿವಸ ಬೇಕಾಗಬಹುದು, ಆದರೆ ಅಷ್ಟರಲ್ಲಿ ಅದೇನೋ ಕ್ಲಿಯರ್ ಆಗ್ತಿತ್ತು, ನಮಗೆ ಅದು ಮುಟ್ಟಿದ್ರೂ ರೋಗಾಣು ಅಂತ ತಾಗದೇ ಇರುತ್ತೆ. ಆದರೆ ಕೆಲವೊಂದು ಕಾಲದಲ್ಲಿ ಏನು ಅಂದರೆ ಅದು ಹೆಚ್ಚು ಕಾಲ ಬದುಕಲಿಕ್ಕೆ ಶುರು ಮಾಡುತ್ತೆ ಆ ಜೀವ, ಅಂದರೆ ರೋಗಾಣು. ಆವಾಗ ನಾವು ಅನಿವಾರ್ಯವಾಗಿ ಪ್ರತಿ ಕ್ಷಣನೂ ಕೈ ತೊಳೆಯದೇ ಇದ್ದರೆ ದೇಹದ ಯಾವುದೇ ರೀತಿಯಿಂದ ಅದು ಒಳಗೆ ಪ್ರವೇಶ ಮಾಡಿತು ಅಂದರೆ ಅವನ ಆರೋಗ್ಯ ಕೆಡುತ್ತೆ. ಅಂದರೆ ಅದು ಒಂದು ನೋಡಿ, ಅದು ಗಮನಿಸಿ ನೀವು, ಹಿಂದೆ 100 ವರ್ಷ ಆದರೆ ಹಿಂದೆ 100 ವರ್ಷ ಆದರೆ ಹಿಂದೆ 100 ವರ್ಷ, ಹೀಗೆ 100 ವರ್ಷದ ಮಧ್ಯದಲ್ಲೇ ಈ ಭೀಕರವಾದಂತಹ ಸಾಂಕ್ರಾಮಿಕತೆ ಅನ್ನೋದು ನಮ್ಮನ್ನು ಮಾರಕವಾಗಿ ಜಾಗತಿಕವಾಗಿ ತುಂಬಿಕೊಳ್ಳುತ್ತೆ. ಅದರಿಂದಾಗಿ ನಾವು ಯಾವಾಗ ಆಚರಣೆಯ ಹೆಜ್ಜೆಯನ್ನು ತಪ್ಪುತ್ತೇವೋ ಆವಾಗ ಪ್ರಕೃತಿ ಮತ್ತೊಂದು ಸರ್ತಿ ತನ್ನನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೋಸ್ಕರ ಇಂಥ ಒಂದು ಮಾರಿಯನ್ನು ತನ್ನ ಮೇಲೆ ಹೇರಿಕೊಂಡು, ಭೂಮಿಗೇನಾಗಲ್ಲ, ನಾವು ಮಾತ್ರ ಒದ್ದಾಡೋದು. ಭೂಮಿಗೆ ಅದೊಂದು ಸಣ್ಣ ಬದಲಾವಣೆ. ಈಗ ನಾವು ಕಾಡು ಕಡಿದೆವು, ನದಿ ಬತ್ತಿಸಿದೆವು, ಇನ್ನೇನೇನೋ ಬೆಟ್ಟ ಪುಡಿಗಟ್ಟಿ ಮೈನಿಂಗ್ ಮಾಡಿ ಹಾಳು ಮಾಡಿದೆವು. ನಮಗೆ ಈ ಕ್ಷಣದಲ್ಲಿ ಬೇಗನೆ ಬೆಳೆದು ಬಿಡಬೇಕು ಅನ್ನುವ ಹಠ, ಅಥವಾ ಯಾವುದು ಚಂದ ಅಲ್ವೋ ಅದನ್ನೇ ಚಂದ, ನಾವು ಲೈಟ್ನ ಅಡಿಯಲ್ಲಿ ಬದುಕುವುದೇ ಚಂದ ಅಂದ್ಕೊಂಡಿದ್ದೇವೆ. ಸೂರ್ಯನ ಬೆಳಕಿಗೂ ಮೈ ಕೊಟ್ಟರೆ ಮಾತ್ರ ಆರೋಗ್ಯ ಉಳಿಯುತ್ತೆ ಅನ್ನೋದು ಮತ್ತೆ ಡಾಕ್ಟರ್ ಹೇಳ್ತಾರೆ. ಇಲ್ಲ, ನೀವು ಮನೆಯಲ್ಲೇ ಇರುವಾಗಿಲ್ಲ, ಸ್ವಲ್ಪ ಬೆಳಗ್ಗೆ ಸಂಜೆ ವಾಕಿಂಗ್ ಹೋಗಿ ಬನ್ನಿ. ವಾಕಿಂಗ್ ಹೋಗಿ ಗಾಳಿ ಮಾತ್ರ ಅಲ್ಲ, ಅದೊಂದು ಗಾಳಿಯ ದೃಷ್ಟಿ ಆಯಿತು, ಕಣ್ಣಿಗೆ ಬಣ್ಣಗಳ ದೃಷ್ಟಿ ಆಯಿತು, ಮೈ ಮೇಲೆ ಬೀಳುವ ಬೆಳಕಿನ ದೃಷ್ಟಿ ಆಯಿತು. ಇದೆಲ್ಲವೂ ಸೇರಿದಾಗ ಮಾತ್ರ ಆರೋಗ್ಯ ಇರುತ್ತೆ. ಅದಕ್ಕೋಸ್ಕರ ಹಿಂದೆ ದೇವರ ಮನೆಗೆ ಹೋಗುವ ಮುನ್ನ ಒಂದು ಸರ್ತಿ ತೋಟಕ್ಕೆ ಹೋಗಿ ಹೂ ಕೊಯ್ಕೊಂಡು ಬರೋದು, ಬರಿಗಾಲಲ್ಲಿ ತೋಟದಲ್ಲಿ ನಡೆದದ್ರಿಂದಾಗಿ ಆಕ್ಯುಪ್ರೆಷರು, ಅಲ್ಲಿಯ ಬಿಸಿ ಹೊಸ ಗಾಳಿಯನ್ನು ಕುಡಿಯುವುದರಿಂದಾಗಿ ದೇಹದ ಆರೋಗ್ಯ, ಲಂಗ್ಸ್ ಎಲ್ಲ ಕ್ಲೀನ್ ಆಗುವಂಥದ್ದು, ಕಣ್ಣಿಗೆ ಆ ಹೂಗಳು ಹಸಿರು ಇತ್ಯಾದಿಗಳು ಬೀಳುವುದರಿಂದ ಕಣ್ಣಿಗೆ ಚಿಕಿತ್ಸೆ, ಬೆಳಗ್ಗೆ ಹಕ್ಕಿಗಳ ಧ್ವನಿ ಬೀಳುವುದರಿಂದ ಕಿವಿಗೆ ಶಬ್ದದ ಚಿಕಿತ್ಸೆ. ಎಂಥ ಅದ್ಭುತ ಕಲ್ಪನೆ ಅದು! ನಮಗಿದು ಯಾವುದು ಗೊತ್ತಿಲ್ಲದೆ ಹಿಂದಿನವರೆಲ್ಲ ಮೂರ್ಖರು ಅಂತ ಒಂದೇ ಶಾಲೆಯಲ್ಲಿ ನಾವು ಓದಿದ 2 ಅಕ್ಷರದ ಅವ್ರಿಗೆ ಪಾಪ ಸೈನ್ ಹಾಕ್ಲಿಕ್ಕೆ ಬರೋದಿಲ್ಲ, ಒಂದೇ ಕಾರಣಕ್ಕೆ ಅವ್ರು ಅನಕ್ಷರಸ್ಥರು ಅಂತ ಅನ್ನಿಸ್ತಾರೆ. ಆದರೆ ನಮಗಿಂತ ಹೆಚ್ಚು ಚೆನ್ನಾಗಿ ಜೀವನ ಮಾಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಕ್ಷರ ಬರುವುದರಿಂದ ಬಾರದೇ ಇರುವುದರಿಂದ ಅವಿದ್ಯಾವಂತಿಕೆ ಸಂಬಂಧವೇ ಇಲ್ಲ. ಯಾಕೆಂದರೆ ಅಕ್ಷರ ಗೊತ್ತಿಲ್ಲದವನಿಗೆ ಚೆನ್ನಾಗಿ ಮಾಡುವಷ್ಟು ಕೃಷಿಯ ವ್ಯವಸ್ಥೆ ಶಾಲೆಯಲ್ಲಿ ಕೃಷಿ ವಿಜ್ಞಾನದ ಇಲಾಖೆಯಲ್ಲಿ ಹೋಗಿ ಮಿನಿಸ್ಟರ್ ಆದವನಿಗೆ ಅದರ ಒಂದು ಪೈಸೆ ಗೊತ್ತಿರುವುದಿಲ್ಲ. ಸರ್ಟಿಫಿಕೇಟ್ನಿಂದ ಯಾವ ಜ್ಞಾನವೂ ಬರುವುದಿಲ್ಲ. ಸರ್ಟಿಫಿಕೇಟ್ ಬೇಕು ಅನ್ನೋದು ಯಾಕೆ ಅಂದರೆ ಕೆಲವೊಂದು ಸರ್ತಿ ಅದೊಂದು ಹಂತ, ಇಷ್ಟಾದರೂ ಓದಿರಬೇಕು ಅನ್ನೋದನ್ನು ತಿಳಿಲಿಕ್ಕೋಸ್ಕರ. ಆದರೆ ಕಾರ್ಯಭಾರವನ್ನು ನಡೆಸದೆ, ಗದ್ದೆಯಲ್ಲಿ ಇಳಿಯದೆ, ಹೇಗೆ ಇರುತ್ತೆ ಅದರ ಕೆಲಸ ಅಂತ ಪರಿಚಯವೇ ಇಲ್ಲದೆ ಅವನು ಅಲ್ಲಿ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಪರೀಕ್ಷೆ ಬರೆದವನು ಪಾಸಾಗಿ ಟಿಕ್ ಹಾಕಿ ಬರೆದಿರ್ಬೋದು, ಅವನಿಗೆ ಮಳೆಯಲ್ಲಿ ಬಂದಾಗ ಹಾಕಿದ ನೆಟ್ಟ ಗಿಡ ಅದು ಒಂದೇ ಸರ್ತಿ ಮಳೆಗೆ ಬಂದು ಎಲ್ಲ ಕೊಚ್ಕೊಂಡು ಹೋದಾಗ ಹೇಗೆ ಗೊತ್ತಿರಬೇಕು ಅಂತ ಅಲ್ಲಿ ಹೇಳ್ಕೊಟ್ಟಿರಲ್ಲ. ಅವನಂದು ಎಲ್ಲ ಪರಿಸರದ ಜೋಗು ಭೂಮಿ ಯಾವುದು, ಮೇಲಿನ ನೀರು ಎಷ್ಟು ವರ್ಷದಿಂದ ಹೀಗೆ ಬರ್ತಾ ಇದೆ, ಅದು ಯಾವ ದಿಕ್ಕಿಗೆ ಹೋಗುತ್ತೆ, ಆ ದಿಕ್ಕಿನಿಂದ ನೀರನ್ನು ಕಮ್ಮಿ ಮಾಡಿದರೆ ಈ ಗಿಡವನ್ನು ಹೇಗೆ ಉಳಿಸ್ಬೋದು, ಇದೆಲ್ಲ. ಮತ್ತು ಇಲ್ಲಿ ನಾನು ಒಂದು ಪ್ರಾಕ್ಟೀಸ್ ಮಾಡಿದೆ ಅಂತ ಮುಂದಿನ ಗದ್ದೆಗೆ ಅದೇ ಥರ ಆಗುತ್ತೆ ಅಂತಿಲ್ಲ, ಅಲ್ಲಿ ಇನ್ನೊಂದು ರೀತಿ ಏನೋ ಬೇರೆ ಬದಲಾವಣೆ ಇರುತ್ತೆ. ಇದು ಅವನವನ ಚಟುವಟಿಕೆಯ ನೈರಂತರ್ಯದಿಂದ ಬರಬೇಕಾದ ಜ್ಞಾನ ಹೊರತು ಅದೇ ಫೀಲ್ಡ್ ವರ್ಕ್ ಅಂತ ಹೇಳೋದು. ಕೊನೆಗೆ ಏನು ಮಾಡಿದ್ರು, ಕೆಲವೊಮ್ಮೆ ಇಂಜಿನಿಯರ್ ಹಾಕ್ಕೊಟ್ಟಿರ್ತಾನೆ, ಅವ್ನು ಹಾಕ್ಕೊಟ್ಟಾಗ ಮಾಡಿದರೆ ಮನೆ ಇವನು ಸಮಾಧಿ ಆಗುತ್ತಷ್ಟೇ. ಮೇಸ್ತ್ರಿಗೆ ಎಲ್ಲ ಗೊತ್ತಿರುತ್ತೆ, ಅವ್ನು ಶಾಲೆಗೆ ಹೋಗಿಲ್ಲ ಆದರೆ ಪಾಪ. ಅದರಿಂದಾಗಿ ನೀಲಿ ನಕ್ಷೆ ಕೊಡಲಿಕ್ಕೆ ಅವನಿಗೆ ಇದಿಲ್ಲ, ಆರ್ಡರ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಅವನು ಹೇಳ್ತಾನೆ, ಸರ್ ಈ ಕಟ್ಟಿದರೆ ಅಷ್ಟೇ, ನೀವು ಮೊದಲಿದ್ದು ಧೈರ್ಯವಾಗಿ ನಿಲ್ಲಿ, ಆಮೇಲೆ ನಾನು ಮುಂದುವರಿಸ್ತೇನೆ ಅಂತ. ಅಂದರೆ ಇದೆಲ್ಲ ನಮ್ಮ ಶಿಕ್ಷಣದ ದೋಷ. ಈ ಶಿಕ್ಷಣದಿಂದಾಗಿ ನಮ್ಮ ಹಿಂದಿನವರ ಆಚರಣೆಗಳಾಗಲಿ, ಅವರು ನಡೆಸಿಕೊಟ್ಟಂತಹ ಕೆಲವೆಲ್ಲ ನಿಯಮಾವಳಿಗಳಾಗಲಿ, ಇದು ಮೂರ್ಖರು ಅಂತ ಭಾವಿಸುವಂತಹ ಇವತ್ತಿನ ಒಂದು ಹೊಸ ಪೀಳಿಗೆಯ ಒಂದು ಏನಂತಾರೆ ದಾಳಿ ಏನಿದೆ, ಇದು ನಿಜವಾಗಿ ನಮಗೆ ಅನಾಹುತಕ್ಕೆ ಕಾರಣ ಆಗುವ ಸಂಗತಿ. ಹಾಗೆ ಅಂತ ಹೇಳಿ ಕಣ್ಣು ಮುಚ್ಚಿ ಒಪ್ಕೊಳ್ಳಿ ಅಂತ ಅವರು ಹೇಳಿಲ್ಲ. ಈಗಲೇ ಕೃಷ್ಣ ಹೇಳಿಲ್ವಾ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ನೀನು ತಿಳ್ಕೊ, ಪರಿಪ್ರಶ್ನ, ಚೆನ್ನಾಗಿ ಪ್ರಶ್ನೆ ಮಾಡು, ಕೇಳು. ಆದರೆ ಆ ಪ್ರಶ್ನೆ ಹಿಂದೆ ಉತ್ತರ ತಿಳಿಬೇಕು ಅನ್ನೋ ಕಾಳಜಿ ಇರಲಿ ಹೊರತು ಪ್ರಶ್ನೆ ಮಾಡಿದ್ರಿಂದ ನಾನು ಅವರನ್ನು ಸೋಲಿಸ್ಬಿಟ್ಟೆ ಅನ್ನುವ ಹಮ್ಮಿಗೋಸ್ಕರ ಮಾಡಬೇಡ. ಇದರಿಂದ ನೀನೇ ಲಾಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಅವರಿಗೆ ಕೆಲವೊಂದು ಸರ್ತಿ ನಿನ್ನ ಈಗಿನ ಹೊಸ ಆಧುನಿಕ ಭಾಷೆಯ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಬಾರದೇ ಇರ್ಬೋದು, ಆದರೆ ಅದಕ್ಕೆ ಉತ್ತರ ಇರುತ್ತೆ. ನೀನು ಸ್ವಲ್ಪ ಹಳೆಯ ಕಾಲಕ್ಕೆ ಹೋಗಬೇಕು, ಅವರನ್ನು ಸ್ವಲ್ಪ ಹೊಸ ಕಾಲಕ್ಕೆ ತರಬೇಕು. ಎರಡೂ ಮಧ್ಯದಲ್ಲಿ ಬ್ರಿಡ್ಜ್ ಆಗದೆ ಹಳೆ ಬೇರು ಹೊಸ ಚಿಗುರು ಆಗಬೇಕು ಅಂತಂದರೆ ಅದು ಸ್ವಲ್ಪ ಸ್ವಲ್ಪ ಆದರೂ ನೀರು ಬೀಳ್ತಾ ಇರಬೇಕು. ನೀರೇ ಬೀಳಿಸದೆ ಮರ ಹಳೇದಾಗಿ ಬೇರು ಒಣಗಿ ಹೋದ್ಮೇಲೆ ಚಿಗುರು ಬರಲಿ ಅಂತ ಮೇಲಿನ ಬುಡಕ್ಕೆಲ್ಲ ನೀರು ಮುಳುಗಿಸಿಟ್ರೆ ಯಾವ ಚಿಗುರು ಬರುತ್ತೆ? ಅದರಿಂದಾಗಿ ಯಾವತ್ತೂ ಕೂಡ ನಾವೊಂದು ಶಕ್ತಿಯನ್ನು ತುಂಬಬೇಕಾದದ್ದು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುವ ಮೂಲಕ ಹಳೆಯ ಬೇರುಗಳ ತಲೆಯಲ್ಲಿ ಇರುವ
ತಾತ್ಕಾಲಿಕವಾದದ್ದು ಅಂತ. ನಮ್ಮ ಯೋಚನೆ ಇವೆಲ್ಲ ತಾತ್ಕಾಲಿಕವಾದದ್ದು. ಈಗ ಕೆಲಸ ಆದರೆ ಸರಿ ಅಂತ ಅವ್ರು ಹಾಗೆ ಯೋಚನೆ ಮಾಡಲ್ಲ. ಅವ್ರು ಸಾರ್ವಕಾಲಿಕವಾಗಿ ಯೋಚನೆ ಮಾಡ್ತಾರೆ. ಮುಂದೆ ಇದರಿಂದ ಏನು ಪರಿಣಾಮ ಆಗಬಹುದು. ನಮ್ಮ ಇವತ್ತಿನ ಸೃಷ್ಟಿಗಳಿಂದ ನಾವು ಪ್ಲಾಸ್ಟಿಕ್ನಂಥದ್ರಿಂದ ಎಷ್ಟು ಅನುಭವಿಸ್ತಾ ಇಲ್ಲ ಇವತ್ತು. ಅದನ್ನು ನಾಶಪಡಿಸಬೇಕು ಅಂತಂದ್ರೂ ಆಗದ ಆಸುರ ಅದು. ಅದಕ್ಕೆ ಪ್ರವೃತ್ತಿಯೂ ಇಲ್ಲ, ನಿವೃತ್ತಿಯೂ ಇಲ್ಲ, ಅದಕ್ಕೆ ಶೌಚವೂ ಇಲ್ಲ, ಆಚಾರವೂ ಇಲ್ಲ. ಆ ಸೃಷ್ಟಿಯಿಂದ ಆಗುವ ಅನರ್ಥಗಳು ಒಳಿತಿದೆ. ನಾನು ಅದರಿಂದ ಏನು ಉಪಯೋಗನೇ ಆಗಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ವಸ್ತುಗಳಲ್ಲೂ ಒಂದಿಷ್ಟು ಉಪಯೋಗ ಇರುತ್ತೆ, ಒಂದಿಷ್ಟು ದುರುಪಯೋಗ ಇರುತ್ತೆ. ಯಾವುದರಿಂದ ದುರುಪಯೋಗದ ಪ್ರಮಾಣ ಜಾಸ್ತಿಯೋ ಅದನ್ನು ಬೇಡ ಅಂತಂದರು ಹಿರಿಯರು. ಯಾವುದರಲ್ಲಿ ಹಾಗೆ ಅಂತ ಹೇಳಿ ಏನೂ ದುಷ್ಪ್ರಯೋಗ ಇಲ್ಲದೇ ಕೆಲವು ಸಿದ್ಧಿ ಆಗುತ್ತೆ ಅನ್ನೋದು ಅಸಾಧ್ಯವೇ. ಕೆಲವೊಂದು ಸರ್ತಿ ಆಗುತ್ತೆ ಏನಾದರೂ ಸಮಸ್ಯೆಗಳು. ನಾವು ಒಳ್ಳೆಯದು ಅಂತ ಅಂದ್ಕೊಂಡಿದ್ರು ಅದರಿಂದ ಕೆಲವೊಮ್ಮೆ ಕೆಲವರಿಗೆ ಪರಿಣಾಮ ಆಗ್ಬೋದು. ಆದರೆ ಅದರ ದೃಢವಾದ ದೀರ್ಘಕಾಲಿಕವಾದಂತಹ ಕೆಲವೆಲ್ಲ ಪ್ರಯೋಜನಗಳೇನಿವೆ ಅದನ್ನು ಯೋಚನೆ ಮಾಡಿಕೊಂಡು ಆ ನಿರ್ಣಯವನ್ನು ಹಿಂದಿನವರು ಕೈಗೊಂಡಿರ್ತಾರೆ. ಇನ್ನೊಂದು ಹೇಳ್ತಾರೆ, ನ ಸತ್ಯಂ ತೇಷು ವಿದ್ಯತೆ. ಸತ್ಯ ಅನ್ನೋ ಒಂದು ಗುಣ ಹುಡುಕಿದ್ರೂ ಸಿಗಲ್ಲ. ನ ಸತ್ಯಂ ತೇಷು ವಿದ್ಯತೆ. ಹುಡುಕಿದ್ರೂ ಕೂಡ ಒಂದು ಸರಿಯಾದ ಯೋಚನೆ, ಸರಿಯಾದ ಮಾತು ಅವರ ಸತ್ಯ ಅಂದರೆ ಒಂದು ಮಾನಸಿಕವಾದದ್ದು, ಇನ್ನೊಂದು ವಾಚಿಕವಾದದ್ದು. ಬಾಯಲ್ಲೇನೋ ಹೇಳ್ತಾ ಇರ್ತಾನೆ, ಮನಸ್ಸಿನಲ್ಲಿ ಬೇರೆಯೇ ತಿರುಗ್ತಾ ಇರುತ್ತೆ. ಎರಡೂ ಒಂದಾದರೆ ಅವನು ಋಷಿ ಆಗ್ತಾನೆ. ನಾವು ಯಾಕೆ ಋಷಿಗಳಲ್ಲ ಅಂದರೆ ನಮ್ಮ ಯೋಚನೆ ಮಾತು ಎರಡೂ ಚೇಂಜಸ್ ಇರುತ್ತೆ. ಋಷಿಗಳು ಯಾಕೆ ಆಗ್ತಾರೆ ಅಂದರೆ ಅವರ ಯೋಚನೆ ಮತ್ತು ಮಾತು ಎರಡೂ ಒಂದೇ ಥರ ಇರುತ್ತೆ. ಋಷೀಣಾಂ ಪುನರಾಧ್ಯಾನಂ ವಾಚಂ ಅರ್ಥೋನುಧಾವತಿ. ಹಾಗಾಗಿಯೇ ದೊಡ್ಡವರು ನಿಮ್ಗೆ ಒಳ್ಳೆಯದಾಗತ್ತೆ, ನಿಮ್ಮ ಕೆಲಸ ಕಾರ್ಯ ಕೈಗೂಡುತ್ತೆ ಅಂತ ಹೀಗೆ ಹೇಳಿದ ತಕ್ಷಣ ಅದು ಅನುಗ್ರಹವಾಗಿ ಪರಿಣಮಿಸುವುದು. ಯಾಕೆ ಅಂದರೆ ಅವರ ಎಲ್ಲ ವಿಷಯಗಳಲ್ಲೂ ಕೂಡ ಯೋಚನೆ ಮತ್ತು ಮಾತು ಹದವಾಗಿ ಪ್ರಕೃತಿಯ ಜೊತೆಗೇ ಸಾಕ್ತಾ ಇರುತ್ತೆ. ಅದನ್ನಾಗಿ ಹೇಳಿದ ಮಾತನ್ನು ಅನುಸರಿಸಿ ಪ್ರಕೃತಿಯ ಎಲ್ಲ ದೇವತೆಗಳು ಕೂಡ ಅವರ ಮಾತನ್ನು ಸತ್ಯ ಮಾಡಬೇಕು ಅಂತ ಓಡೋಡಿ ಬಂದು ಕಾರ್ಯ ನಡೆಯುವುದಕ್ಕೆ ಸಹಾಯ ಮಾಡ್ತವೆ. ಅದಕ್ಕೆ ಅವನು ತಪಸ್ಸೇ ಮಾಡಬೇಕಾಗಿಲ್ಲ. ಒಬ್ಬ ಕೃಷಿಕನೂ ಕೂಡ ಅತ್ಯಂತ ನಿಷ್ಠೆಯಿಂದ ಯಾಕೆಂದರೆ ಅವನಿಗೆ ಭೂಮಿಯಿಂದನೇ ದೇವರು, ಅವನು ಮಾಡುವ ಕೆಲಸವೇ ದೇವರು. ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಯಾರಿಗೂ ಅನ್ಯಾಯ ಆಗದಾಗ ಮಾಡ್ತಾನೆ ಅಂತ ಅವನ ಬದುಕೆ ಎಷ್ಟೋ ಸರ್ತಿ ಅವನ ಒಂದು ಒಳ್ಳೆಯ ಮಾತು ಹಾರೈಕೆ, ರಾಜನಿಗೆ ಒಳ್ಳೆಯದಾಗಲಿ ಅಂತ ಅವನು ಹಾರೈಸಿ ಅವನ ಅನುಕೂಲವನ್ನು ಹಾಳು ಮಾಡದಂತೆ ಒಬ್ಬ ನಡ್ಕೊಂಡ ಅಂದರೆ ಅವನ ಆಡಿದ ಮನಸ್ಸಿನಲ್ಲಿ ಅವನು ಹೋಗಿ ರಾಜನಿಗೋಗಿ ಕೈ ಹಿಡಿದು ಹೀಗೆ ಆಶೀರ್ವಾದ ಮಾಡಬೇಕಾಗಿಲ್ಲ. ಮನಸ್ಸಿನಲ್ಲೇ ಎಂಥ ಒಳ್ಳೆಯ ಬದುಕನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಾನೆ, ಅವನು ಸುಖವಾಗಿರಲಿ ಅಂತ ಅಂದ್ಕೊಂಡ್ರೆ ಸಾಕದು ಅವನಿಗೆ ರಕ್ಷೆಯಾಗಿ ನಿಲ್ಲುತ್ತೆ. ಅದನ್ನಾಗಿ ತಪಸ್ಸು ಅನ್ನೋದು ಇನ್ನೂ ಹೆಚ್ಚಿನ ಪರಿಣಾಮ ಬೀರಬಹುದು, ಅವನ ವೈಯಕ್ತಿಕವಾದ ತಪಸ್ಸು. ಮತ್ತು ತಪಸ್ಸು ಅಂದರೆ ಒಂದು ನಿತ್ಯ ಯಾವುದೋ ಒಂದು ಜಪ ಅನುಷ್ಠಾನ ಆಯ್ತಲ್ವ, ಅವರ ಕೆಲಸವನ್ನು ಸರಿಯಾಗಿ ಮಾಡಿ ಅದನ್ನು ಯಾವತ್ತೂ ತಪ್ಪದಂತೆ ವ್ರತ ಅನ್ನೋ ಹಾಗೆ ತೊಟ್ಟರೆ ಅದು ತಪಸ್ಸೇ. ತಪಸ್ಸು ಅಂದರೆ ನಾವು ಅಂದ್ಕೊಂಡಿರೋದು ಯಾವುದೋ ಕಾಡಲ್ಲಿ ಕೂತು ದಾರಿ ಬಿಟ್ಟು ಮಳೆ ಬಿಸಿಲು ಇತ್ಯಾದಿಗಳೆಲ್ಲ ಮೈ ಒಡ್ಡಿಕೊಂಡು, ಕೃಷಿಕನು ಹಾಗೆ ಬಿಸಿಲು ಮಳೆ ಎಲ್ಲದಕ್ಕೂ ಮೈ ಒಡ್ಡಿಕೊಂಡೇ ತಾನೇ ಕೆಲಸ ಮಾಡ್ತಾನೆ. ಮಳೆ ಬಂತು ಅಂತೇಳಿ ಓಡಿ ಬರಲಿಕ್ಕಾಗುತ್ತಾ? ಗದ್ದೆಯಲ್ಲಿ ಹಿಡಿದ ಕೆಲಸ ಮುಗಿಸುವ ತನಕ ಅಲ್ಲೇ ಇರಬೇಕು. ಅಂದರೆ ಅದು ನಾವು ಆ ಜನರ ಜೊತೆಗೆ ಸ್ವಲ್ಪ ಇದ್ದಾಗ ಅದೆಲ್ಲ ಅರ್ಥ ಆಗುತ್ತೆ. ಅವರಿಗೆ ಎಷ್ಟು ಇರುತ್ತೆ ಅಂದರೆ, ಅವರಿಗೆ ಮನೆಯಲ್ಲಿ ಮನುಷ್ಯರು ಮಾತ್ರ ಸದಸ್ಯರಲ್ಲ, ಮನೆಯಲ್ಲಿರುವ ಹಸುಗಳು ಕೂಡ ಒಂದು ಸದಸ್ಯರ ಹಾಗೆ, ತೋಟದಲ್ಲಿ ನೆಟ್ಟ ಕಲ್ಪವೃಕ್ಷ ಮರ ಅನ್ನೋದು ಕೂಡ ಒಂದು ಸದಸ್ಯರ ಹಾಗೆ. ಅದಕ್ಕೂ ಎಲ್ಲ ಆಗಿಯೇ ತನಗೆ ಸಂತೋಷ ಹೊರತು ಅದಕ್ಕೆ ತೊಂದರೆ ಆಗಿದ್ದಾಗ ನಾನು ಸುಖವಾಗಿರ್ತೇನೆ ಅಂತ ಅವನು ಭಾವಿಸುವುದೇ ಇಲ್ಲ. ಅಂದರೆ ಅದು ಅಟ್ಯಾಚ್ಮೆಂಟು, ಅದು ನಿಜವಾದ ಒಂದು ಪ್ರಕೃತಿಯ ಜೊತೆಗಿರುವ ಒಮ್ಮತದ ಭಾವನೆ. ಆದರೆ ಈ ದುಷ್ಟರಿಗೆ ಅಂಥ ಭಾವನೆಗಳೇ ಇರುವುದಿಲ್ಲ. ಆ ಮರಗಳು ತಮಗೆ ಹಣ್ಣು ಕೊಡಲಿಕ್ಕೋಸ್ಕರನೇ ಇದ್ದವು, ಕೊಡಲಿಲ್ವಾ ಕತ್ತರಿಸಿ ಬಿಸಾಡು. ಮನೆಯಲ್ಲಿ ಹಸು ಹಾಲು ನೀಡಿತು, ಮುಗೀತು, ಆಮೇಲೆ ಸರಿ ಅದನ್ನು ಈ ತಂದೆ ತಾಯಿಗಳನ್ನೇನು ಬಿಡಲ್ಲ. ನೀವು ಅವರಿಗೆ ಹಾಗಾದರೆ ತಂದೆ ತಾಯಿಗಳು ಮತ್ತೆ ಕೆಲಸಕ್ಕೆ ಬರಲಿಲ್ಲ ಅಂದರೆ ಆಯಿತು ವೃದ್ಧಾಶ್ರಮಕ್ಕೆ ಹಾಕ್ತೇವೆ ಅಂತಾರೆ ಅವರು. ನೀವು ಅವರಿಗೆ ಈ ಲಾಜಿಕ್ ಇಟ್ಕೊಂಡು ಮಾತಾಡಲಿಕ್ಕೆ ಆಗೋದೇ ಇಲ್ಲ. ಅವ್ರು ಎಲ್ಲ ಬಿಟ್ಟಿದ್ದಾರೆ ಅಂದರೆ 3 ಬಿಟ್ಟ ಊರಿಗೆ ದೊಡ್ಡವ, ಹೆಚ್ಚು ಬಿಟ್ಟವ ಹೆಚ್ಚು ದೊಡ್ಡವ ಅಂತಲೇ ಭಾವನೆ ಅವರಿಗೆ. ಅದರಿಂದಾಗಿ ಅವರನ್ನು ನೀವು ಲಾಜಿಕಲಿ ಸರಿ ಮಾಡ್ತೇನೆ ಅಂತ ಅನ್ನೋದು ಸಾಧ್ಯ ಇಲ್ಲ. ಅದು ಸ್ವತಃ ಅವರ ಅನುಭವಕ್ಕೆ ಬರಬೇಕಷ್ಟೆ. ಎಷ್ಟೋ ಕೆಲವು ಸಂದರ್ಭ ಅವರು ಯಾವಾಗ ಅವರು ವೃದ್ಧರಾಗಿ ಕೈಕಾಲು ನಡೆಯುವುದಿಲ್ಲಲ್ಲ, ಆದರೆ ಆಗ ಏನು ಬದಲಾಯಿಸಲಿಕ್ಕಾಗಲ್ಲ. ಅವರನ್ನು ಹಾಗೆ ಅವರ ಮಕ್ಕಳು ತಮ್ಮ ಕೊಟ್ಟ ದೊಡ್ಡವರ ಸಂಸ್ಕಾರವನ್ನು ಯಥಾವತ್ತಾಗಿ ಪಾಲಿಸುವ ಸತ್ಪುತ್ರ ಸಂತತಿ ಇರುವುದರಿಂದಾಗಿ ಅನುಭವಿಸ್ತಾರೆ. ಆವಾಗ ಕಣ್ಣೀರು ಹಾಕೋದಷ್ಟೇ. ಆಗ ಉಳಿದವರಿಗೆ ಅನ್ನಿಸ್ತಾ ಇರುತ್ತೆ. ಅದನ್ನು ಕೂಡ ಮೂರ್ಖ ಇನ್ನೊಬ್ಬ ನೋಡಿ ಮಕ್ಕಳನ್ನು ಹೀಗೆ ಬಿಟ್ಟಿದ್ದಾನೆ ಅಂತ ಕೊಂಡೋಗಿ ಅವನು ವೀಡಿಯೋ ಮಾಡಿ ಹಾಕ್ತಾನೆ ಹೊರತು ಅವನೇನು ಬಂದು ಸಹಾಯ ಮಾಡಲ್ಲ.
ಅದರಲ್ಲೂ ಅವನೇನು ನಾನೇ ಅಷ್ಟು ಹಿಸಿಬೋದು ಅಂತ. ಮನೆಗೆ ಬೆಂಕಿ ಬಿದ್ದಿದೆ ಅಂದರೆ ನಾನು ಊದ್ಕೊಳ್ಳಿಕ್ಕೆ ಏನು ಸೇರ್ಲಿಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ ಹೊರತು ಅವರಿಗೇನೋ ಕಷ್ಟ ಆಗುತ್ತೆ ಅಂತನೋ ಯೋಚನೆ ಆಗಲೂ ಬರುವುದಿಲ್ಲ. ಅದು ದುಷ್ಪ್ರವೃತ್ತಿಯನ್ನು ತೋರಿಸಿದರ ಪರಿಣಾಮ ಆಗಲೇ ಪ್ರತಿಕ್ರಿಯೆ ಕೊಡುತ್ತೆ ಅಂತಿಲ್ಲ. ಅದು ಯಾವಾಗ ಬೇಕಾದರೂ ಪ್ರಕೃತಿಯಿಂದ ಅವನು ಅನುಭವಿಸುವುದಾಗುತ್ತೆ. ಅದರಿಂದಾಗಿ ಇದೆಲ್ಲ ದುಷ್ಪ್ರವೃತ್ತಿಯ ಮೂಲಗಳು ಅಂತ ಇನ್ನೂ ಹೇಳ್ತಾನೆ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ತೇ ಅವರು ಅಸತ್ಯಂ ಅಪ್ರತಿಷ್ಠಂ ಅಂತ ಹೇಳುತ್ತಾರೆ. ಈ ಜಗತ್ತು ಸುಳ್ಳು, ಇಲ್ಲವೇ ಇಲ್ಲ, ವೇಸ್ಟ್, ಅದಕ್ಕೆ ಅರ್ಥವೇ ಇಲ್ಲ. ಇದ್ದಷ್ಟು ದಿವಸ ಇಕಪಲ್ಕ ಜೀನ ಇಕಪಲ್ಕ ಮರಣ ಅಂತ ಕೇಳಲಿಕ್ಕೆ ಬಹಳ ಒಂದು ಏನು ಅದ್ಭುತವಾದ ಸ್ಲೋಗನ್ನು ಅಂತ ನಮಗೆ ಅನಿಸುತ್ತೆ. ಈಗ ನಮ್ಮ ಅಪ್ಪಗೆ ನೆಟ್ಟ ಗಿಡದಲ್ಲಿ ತಾನೇ ನಮಗೆ ಹಣ್ಣು ಸಿಗ್ತಾ ಇರೋದು. ನಾನು ನೆಟ್ಟ ಮರ ನನಗೆ ಹಣ್ಣು ಕೊಡಲಿಲ್ಲ ಅಂತ ಅವ್ರು ಅಕಸ್ಮಾತ್ ಅವತ್ತೇ ಕಡ್ದು ಹಾಕಿದರೆ ಅಥವಾ ಅವರು ಅದನ್ನು ಬೆಳೆಸಲೇ ಇಲ್ಲ ಅಂದರೆ ನಾನು ಇರುವ ತನಕ ಹಣ್ಣು ಕೊಡೋದಿಲ್ಲ. ಅಂದಮೇಲೆ ನಾನು ಯಾಕೆ ನೆಡಬೇಕು ಅಂತ ಯೋಚನೆ ಮಾಡಿದ್ದರೆ ಇವತ್ತು ನಾವು ಹಣ್ಣು ಹೇಗೆ ತಿಂತಿದ್ವಿ? ಅದು ಕೊಡೋದೇ ಒಂದು 25 ವರ್ಷದ ನಂತರ ಅಂತ ಆದರೆ ಬರೋದೇ ಫಲ. ಈಗ ಗಿಡ ಹಾಕಿದ ತಕ್ಷಣ 3 ತಿಂಗಳು ಅದು ಕಾಯಬೇಕದು ಭತ್ತ ಬರಬೇಕಾದ್ರೆ ಕನಿಷ್ಠ. ಇಲ್ಲ 2 ನೆಟ್ಟ ಮೇಲೆ 3 ದಿವಸಕ್ಕೆ ಹೋಗಿ ಪ್ರತಿ ದಿವಸ ನೋಡೋದು, ಬುಡ ಕಿತ್ತು ಅದು ಅವನಿಗೆ ಮೇಲೆ ಬರುತ್ತೋ ಕೆಳಗೆ ಬರುತ್ತೋ ಗೊತ್ತಿಲ್ಲ, ಕಿತ್ತು ನೋಡಿ ಇಲ್ಲ ಮತ್ತೆ ಇಡು. ಇಂಥ ಮೂರ್ಖರನ್ನು ಕಟ್ಟಿಕೊಂಡು ಫಲ ಬರಬೇಕು ಅಂತ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ ಅಂದರೆ ಅವರನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು? 2 ರೀತಿಯ ಚಿಂತನೆಗಳಿವೆ. ಒಂದು ಅಪ್ರತಿಷ್ಠ ಅಂದರೆ ಯಾರಲ್ಲಿಯೂ ಪ್ರತಿಷ್ಠೆಗೊಂಡಿಲ್ಲ, ಭಗವಂತನಲ್ಲಿ ನೆಲೆ ನಿಂತಿಲ್ಲ. ಸತ್ಯನಾದಂತಹ ಪ್ರಾಮಾಣಿಕವಾದ ನೆಲೆಯಲ್ಲಿ ಈ ಜಗತ್ತು ಯಾರಲ್ಲಿಯೂ ನೆಲೆಗೊಂಡಿಲ್ಲ. ಒಂದು ಜಗತ್ತೇ ಇಲ್ಲ ಅಂತ. ಎರಡನೇದು ಭಗವಂತ ಇದನ್ನು ನಿಯಾಮಕ ಅಂತ ಒಪ್ಪುವುದಿಲ್ಲ. ಭಗವಂತ ಪ್ರಾಮಾಣಿಕವಾಗಿ ಸತ್ಯಭೂತವಾದ ಈ ಜಗತ್ತನ್ನು ಪ್ರತಿಷ್ಠೆ ಮಾಡಿದ್ದಾನೆ ಅಂತ ಅನ್ನೋದನ್ನು ಒಪ್ಪುವುದಿಲ್ಲ. ಯಾಕೆಂದರೆ ಅವರಿಗೆ ಅಲ್ಲಿಯ ತನಕ ಯೋಚನೆ ಮಾಡುವ ವ್ಯವಧಾನವೇ ಇಲ್ಲ. ಯಾಕೆಂದರೆ ಅವರೆಲ್ಲ ಮಾಡಿದ್ದನ್ನು ಸಮರ್ಥಿಸಿಕೊಳ್ಳಿಕ್ಕೆ ನಾಳೆ ಹೇಗೆ ಇರುವುದಿಲ್ಲಲ್ಲ. ಅಸತ್ಯ ಅಂದರೆ ಈ ಕ್ಷಣನೇ ಬದಲಾಗಿ ಹೋಗುತ್ತೆ ಅನ್ನೋ ಥರದ್ದು ಏನೇನೋ ಕಲ್ಪನೆಗಳು. ಅದನ್ನು ನಾವು ಯೋಚನೆ ಮಾಡಿದರೆ ಹೌದಾ, ಕಣ್ಣು ಬಿಟ್ಟಾಗಲೇ ಸೃಷ್ಟಿ, ನಾವು ಕಣ್ಣು ಮುಚ್ಚಿದರೆ ಈ ಲೈಟು, ಈ ಕಂಬ, ಈ ಮೈಕು ಎಲ್ಲ ಹೋಗ್ಬಿಡುತ್ತೆ, ಕಣ್ಣು ಬಿಟ್ಟರೆ ಮತ್ತೆ ಸೃಷ್ಟಿ ಆಗುತ್ತೆ. ಹೀಗೆಲ್ಲ ಏನೇನೋ ಮುಚ್ಚಿದೆ ಸೃಷ್ಟಿ ಅಂತ. ಅಂದರೆ ಇವರಿಬ್ಬರು ಇಲ್ಲಿಂದ ಎಲ್ಲೋ ಹೊರಟೋದ್ರು, ಇದು ಯಾವುದು ಇರಬಾರ್ದು ಅವರ ಪ್ರಕಾರ. ಅವ್ರು ಹೇಳೋದು ಹಾಗೆ, ಅದನ್ನೇ ಅಪ್ರತಿಷ್ಠ. ಅದು ಯಾವತ್ತೂ ನೀನು ಎಚ್ಚರದಿಂದ ಕಣ್ಣು ಬಿಟ್ಟಾಗ ಅದು ಇದೆ, ನೀನು ಎಚ್ಚರ ಕಳಚಿಕೊಂಡಾಗ ಅದು ಇರುವುದಿಲ್ಲ ಅಂತ. ಹೀಗೆ ಅಸತ್ಯಂ, ಸತ್ಯಸ್ವರೂಪನಾದಂತಹ ಭಗವಂತನ ಕೊಡುಗೆ ಇದಲ್ಲ, ಇದು ಅವನ ಕರುಣೆ ಅಲ್ಲ ಅಂತ. ಯಾರು ಒಬ್ಬ ಬೇಕಾಗಿಲ್ಲ, ನಮಗೆ ನಾವೇ ನಾಯಕರು ಅಂತ, ನಮಗೆ ಯಾರು ಬೇರೆಯವರು ನಿಯಾಮಕರು ಇಲ್ಲ ಅಂತ ಹೀಗೆಲ್ಲ ಮಾತಾಡೋರಿದ್ದಾರೆ. ಇನ್ನು ಅದನ್ನೇ ಇನ್ನೊಂದು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾನೆ, ಜಗದಾಹು ಅನೀಶ್ವರಂ. ಇದಕ್ಕೆ ನಿಯಾಮಕ ಶಕ್ತಿಗಳು ಬೇರೆ ಯಾರೂ ಇಲ್ಲ, ನಾವೇ ಇದರ ಎಲ್ಲದರ ನಿಯಾಮಕ ಶಕ್ತಿ ಅಂತ. ಜಗತ್ತಂದ್ರೇ ಅದು ನಿರಂತರ ಚಲಿಸ್ತಾ ಇರುತ್ತೆ. ಅಸತ್ಯ ಅಂತ ಹೇಳಿದ್ದು ಶಾಶ್ವತ ಅಲ್ಲ ಅಂತ ಹೊರತು ಇಲ್ಲ ಅಂತಲ್ಲ. ನಮಗೆ ಶಾಶ್ವತ ಅಲ್ಲ ಅನ್ನೋದಕ್ಕೂ ಇಲ್ಲವೇ ಇಲ್ಲ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ? ಇಲ್ಲಿ ನೀರು ಇಲ್ಲ ಅನ್ನೋದಕ್ಕೂ ಇದು ನೀರು ಅಲ್ಲ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ? ನಾವು ಇಲ್ಲ ಅಲ್ಲಗಳನ್ನು ಎಲ್ಲ ಕಡೆಯೂ ಬಳಸಲಿಕ್ಕಾಗತ್ತಾ? ಆಗೋದಿಲ್ಲ. ನಿನಗೆ ತಲೆ ಇಲ್ಲ, ನಿಂದು ತಲೆ ಅಲ್ಲ ಅಂದರೆ ನೀನಲ್ಲಿ ತಲೆ ಹಾಕಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳೋದು. ಅದು ನಿನ್ನ ತಲೆ ಅಲ್ಲವೇ ಅಲ್ಲ, ನಿನಗೆ ಅಂಥ ಐಡಿಯಾಲಜಿಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಮಾತುಗಳ ನಡುವಿನ ಅಂತರ ಅರ್ಥ ಮಾಡಿಕೊಳ್ಳದೆ ಜಗತ್ತಿಗೆ ಯಾರೂ ಪ್ರತಿಷ್ಠಾಪಕರಿಲ್ಲ, ಇದು ಒಂದು ಸುಳ್ಳಿನ ಕಂತೆ ಅಥವಾ ಇದರ ಹಿಂದೆ ಅಜ್ಞಾನದಿಂದ ಹುಟ್ಟುವುದು ಅಂತಂದರೆ ಅದೇ ನಮಗೆ ತಿಳುವಳಿಕೆಗೆ ಬಂದಾಗದು ಇರುವುದಿಲ್ಲ, ಇಲ್ಲ ಅಂದರೆ ಮಾತ್ರ ಕಾಣುವಂಥದ್ದು. ಮತ್ತು ಭಗವಂತನಲ್ಲಿ ಯಾವುದೇ ರೀತಿಯಾದ ನೆಲೆಗೊಂಡಿಲ್ಲ, ಅವನ ಕೊಡುಗೆಯಲ್ಲ, ಅವನಲ್ಲಿ ನೆಲೆ ನಿಂತಿಲ್ಲ ಅಂತ ಹೀಗೆ ಹೇಳುವವರಿದ್ದಾರೆ. ಇನ್ನು ಕೆಲವರು ಅಪರಸ್ಪರ ಸಂಭೂತಂ, ಇಡೀ ಜಗತ್ತಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಒಬ್ಬ ಸರ್ವ ಸಮರ್ಥನಾದ
ಸರ್ವಶಕ್ತನಾದ ಒಬ್ಬ ವ್ಯಕ್ತಿಯನ್ನು ಒಪ್ಪಿಕೊಳ್ಳದೆ ಹೋದರೆ ಇಷ್ಟು ವ್ಯವಸ್ಥಿತವಾಗಿರುವುದನ್ನು ನಾವು ಹೇಳ್ಬೋದು ಅವ್ಯವಸ್ಥೆ ಅಂತ. ಬೇಡ, ನಮ್ಮ ಹೊಟ್ಟೆಗೆ ತಿಂದ ಅನ್ನ ಜೀರ್ಣ ಪ್ರತಿ ದಿವಸ ಆಗುತ್ತೋ ಇಲ್ಲೋ, ನಾವೇನು ಒಳಗಿಂದ ಕೂತು ತುಂಡು ಮಾಡಿ ಜೀರ್ಣ ಮಾಡಿ ರುಬ್ಬಿ ಇದರಲ್ಲಿ ರಕ್ತ ಹೀಗಾಗಬೇಕು, ಮಾಂಸ ಹೀಗಾಗಬೇಕು, ಮೂಳೆ ಇದಾಗಬೇಕು, ಸ್ನಾಯು ಇದಾಗಬೇಕು, ಇಲ್ಲಿ ಹೋಗಿ ಇದೇ ರೀತಿ ಮಾಂಸ ಇಷ್ಟೇ ದಪ್ಪಕ್ಕೆ ಕೂಡಬೇಕು, ನಾವೇನು ಕೆತ್ತಿ ಕಡೆದು ತುಂಬಿಸ್ತಾ ಇಲ್ಲ ಈ ಶರೀರಕ್ಕೆ. ಅದೆಲ್ಲ ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ. ಓಹೋ, ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಡಾಕ್ಟ್ರ್ ಹಾಗಾದರೆ ಆಪ್ರೇಷನ್ ಯಾಕೆ ಮಾಡಬೇಕು? ಬಿಟ್ಬಿಡೋದು, ಆಪ್ರೇಷನ್ ತಾನೇ ಎಲ್ಲ ಆಗಿ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಆಗಬೇಕು. ಅಲ್ಲಿ ಒಬ್ಬ ಡಾಕ್ಟ್ರು ಕೈ ಹಾಕಿ ಕೆಲಸ ಮಾಡಬೇಕು, ದುರ್ಮಾಂಸ ತೆಗಿಬೇಕು, ಆಮೇಲೆ ಅದನ್ನು ಹೊಲಿಬೇಕು, ಅದಕ್ಕೊಂದಿಷ್ಟು ಮದ್ದು ಹಾಕಬೇಕು. ಅಲ್ಲಿ ಯಾರೋ ಒಬ್ಬರು ಬೇಕು. ಇಲ್ಲಿ ಮಾತ್ರ ಒಳಗಿಂದ ಜೀರ್ಣ ಆಗಬೇಕು, ಯಾರು ಬೇಡ. ಎಲ್ಲದಕ್ಕೂ ಒಂದು ಶಕ್ತಿ ಹಿಂದಿನಿಂದ ನಿಂತು ಕೆಲಸ ಮಾಡುವಂಥದ್ದಿದೆ. ಅದನ್ನು ಒಪ್ಪಿಕೊಳ್ಳದೆ ಹೋದರೆ ಮನುಷ್ಯನ ಈ ಯಾವ ಪ್ರಕೃತಿಯಲ್ಲಿ ನಡೆಯುವಂತಹ ಕ್ರಿಯೆಗಳಿಗೆ ಸರಿಯಾದ ಕಾರಣವನ್ನು ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದರ ಹಿಂದೆಯೂ ಒಂದು ಕೈವಾಡ ಇದೆ. ನಾವು ಮನೆಯಲ್ಲಿ ಒಂದು ಸಣ್ಣ ನೋಟು ಕಿಸೆಯಿಂದ ಮರೆಯಾಗಿದೆ ಅಂದ ತಕ್ಷಣ ಎಲ್ಲರ ಹತ್ರ ವಿಚಾರಿಸ್ತೇವೆ, ಯಾರು ತೆಗೆದಿದ್ದು, ಯಾರು ಇಲ್ಲ ನಮ್ದು ಯಾರ್ದು ಕೈವಾಡ ಇಲ್ಲ. ಅದೇ ಬಹುಶಃ ಅಂಗಡಿಗೆ ಹೋಗಿ ಏನೋ ತಿಂದು ಬಂದಿರಬೇಕು ಅಂದರೆ ಅಲ್ಲೆಲ್ಲ ಆಗೋದಿಲ್ಲ. ಹಾಗಾದರೆ ಇಲ್ಲೆಲ್ಲ ಆಗುತ್ತೆ. ಸ್ವಭಾವ ತನ್ನಿಂತಾನೆ ಹೋಗುತ್ತೆ, ತನ್ನಿಂತಾನೆ ಬರುತ್ತೆ, ತನ್ನಿಂತಾನೆ ಎಲ್ಲ ಚೇಂಜ್ ಆಗುತ್ತೆ. ನೇಚರ್ ಅಂತ ನೀವು ಶಬ್ದ ಕೊಡ್ತೀರಿ, ನಾವು ಪ್ರಕೃತಿ ಅಂತ ಹೇಳ್ತೇವೆ. ಪ್ರಕೃತಿ ಅನ್ನುವ ಶಬ್ದವು ಭಗವದ್ವಾಚ್ಯನೇ, ಅವನಿಗೂ ಪ್ರಕೃತಿ ಅಂತ ಹೆಸರು. ಚಿನ್ಮಯ ಪ್ರಕೃತಿ ಸಾಕ್ಷಿ ಗುಣಾತೀತೋ ಗುಣಾತ್ಮಕ ಪ್ರಕೃತಿ ಅಂತ ಭಗವಂತನ ಹೆಸರು. ಯಾಕೆಂದರೆ ಎಲ್ಲ ಕೃತಿಗಳು ಕೂಡ ಚೆನ್ನಾಗಿ ಮಾಡಲ್ಪಡುವುದು ಇವನಿಂದಲೇ. ಪ್ರಕೃಷ್ಟತ್ವೇನ ಕೃತಿ ಅಂದರೆ ಕೆಲಸ. ಎಲ್ಲ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಅರ್ಥವತ್ತಾಗಿ ಯಾರಿಂದ ನಡೆಯುತ್ತೋ ಅವನು ಪ್ರಕೃತಿ ಅಂತ ಹೇಳುವುದು. ಹಾಗಾಗಿ ಪ್ರಕೃತಿ ಅಂತ ಭಗವಂತನಿಗೆ ಹೆಸರು. ನೀವು ಅದನ್ನು ನೇಚರ್ ಅನ್ನೋ ಶಬ್ದದಿಂದ ಹೇಳ್ತೀರಷ್ಟೇ. ನಿಮ್ಮ ಹತ್ರನೂ ಮತ್ತೆ ನೇಚರ್ ಅಂದರೆ ಯಾಕೆ ಹಾಗೆ ಉತ್ತರ ಇಲ್ಲ. ಅದು ನಮಗೇನು ಅಂದರೆ ಕೆಲವೆಲ್ಲ ಒಂದು ಪಾರಿಭಾಷಿಕ ಶಬ್ದವಾಗಿ ತಂದು ನಿಲ್ಲಿಸಿಬಿಟ್ರೆ ಆಮೇಲೆ ನಾವು ಪ್ರಶ್ನೆ ಕೇಳಬೇಕಾಗಿಲ್ಲ. ಅದು ಕೆಲವೊಂದು ಈ ವಿಜ್ಞಾನದಲ್ಲಿ ಕೆಲವೆಲ್ಲ ಬೇಸಿಕ್ ರೂಲ್ಸ್ ಇವೆ. ಇದನ್ನು ಹೇಳಿದ ಮೇಲೆ ಮುಗಿದೋಯ್ತು, ಅದ್ಮೇಲೆ ಪ್ರಶ್ನೆ ಮಾಡಬಾರ್ದು. ಸ್ವತಂತ್ರೇಚ್ಛಸ್ಯ ಮುನೇಹಿ ನಿಯೋಗ ಪರಿಯೋನಿಯೋಗ ಅನರ್ಹತ್ವಾತ್ ಅಂತ ಒಂದು ವ್ಯಾಕರಣ ಇದು ನ್ಯಾಯದಲ್ಲಿ ಒಂದು ಮಾತಿದೆ. ಕೆಲವನ್ನೆಲ್ಲ ನೀವು ಮೂಲ ಋಷಿಗಳಿಗೆ ಪ್ರಶ್ನೆ ಮಾಡುವ ಹಾಗಿಲ್ಲ ಅಂತ. ಒಂದು ಕಡೆಯಿಂದ ಇಲ್ಲಿ ಹೇಳ್ತಾರೆ ಪ್ರಶ್ನೆ ಮಾಡಿ ಅಂತ, ಇನ್ನೊಂದು ಕಡೆಯಿಂದ ಹೇಳ್ತಾರೆ ಪ್ರಶ್ನೆ ಮಾಡಬೇಡಿ ಅಂತ. ಅದು ಶಾಸ್ತ್ರದಲ್ಲಿ ಪ್ರಶ್ನೆ ಮಾಡಬೇಡಿ ಹೇಳಿಲ್ಲ, ಶಾಸ್ತ್ರದಲ್ಲಿ ಪ್ರಶ್ನೆ ಮಾಡಿ. ನ್ಯಾಯಶಾಸ್ತ್ರದಲ್ಲಿ ಒಂದು ಮಾತಿದೆ. ಇಲ್ಲೆಲ್ಲ ನೀವು ಕೆಲವು ವಿಷಯದಲ್ಲಿ ಹೌದು, ಅತೀಂದ್ರಿಯವಾದ ವಿಷಯದಲ್ಲಿ ನಮಗೆ ಉತ್ತರ ಈ ಕಣ್ಣಿನಿಂದ, ಈ ಕಿವಿಯಿಂದ, ಈ ಬಾಯಿಯಿಂದ ಯಾವುದು ಗ್ರಹಿಕೆಗೆ ಅರ್ಹವಲ್ಲವೋ ಆ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡಿದರೆ ಉತ್ತರ ಸಿಗುವುದಿಲ್ಲ, ಅದು ಸತ್ಯ. ಆದರೆ ಅರ್ಥೈಸಿಕೊಳ್ಳಬಹುದಾದ ವಿಷಯದಲ್ಲೂ ಪ್ರಶ್ನೆ ಮಾಡಬೇಡಿ ಅಂದರೆ ಅದು ಮೋಸ. ಈಗ ಪಾಪ ಉಣ್ಣೆ ನಂಗೆ ಅರ್ಧ ಕೆಜಿ ತಂದು ಕೊಡಿ ಅಂದರೆ ಪ್ರಶ್ನೆ ಮಾಡಿದರೆ ಏನು ಹೇಳೋದು ಅದರ ಬಗ್ಗೆ? ಅದು ಅವನು ಅನುಭವಿಸಿ ಗೊತ್ತಾಗುತ್ತೆ. ತಪ್ಪು ಮಾಡಿದನು ಖಂಡಿತ ಒಂದಲ್ಲ ಒಂದು ದಿವಸ ಅನರ್ಥವನ್ನು ಅನುಭವಿಸ್ತಾನೆ, ಇದು ನಿಶ್ಚಯ. ಆ ಹಳ್ಳಿ ಗಮಾರನಿಗೂ ಗೊತ್ತಿರುತ್ತೆ ಈ ವಿಷಯ. ಅವನೇ ಹೇಳ್ತಾನೆ, ನಾನು ಯಾವುದೋ ಒಂದು ತಪ್ಪಾಗಿದ್ದಕ್ಕೆ ಇವತ್ತು ಹೀಗಾಗಿದೆ. ಅದರ ಮಧ್ಯದಲ್ಲಿ ಬಂದವರೆಲ್ಲ ಬೇಳೆ ಬೇಯಿಸೋದು. ನೀವು ಹಾಗೆ ನೋಡಿ, ನಿಮ್ಮ ಇದರಲ್ಲಿ ಎಷ್ಟು ಕಷ್ಟ ಇದೆ, ನಮ್ಮ ಮತಕ್ಕೆ ಬನ್ನಿ, ನಾವು ನಿಮಗೆ ಎಲ್ಲ ಅನುಗ್ರಹ ಮಾಡ್ತೇವೆ ಅಂತ. ಇವರೇ 10% ತಿಂದು ಮನೆ ಕಟ್ಟಿ ದೊಡ್ಡ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರು ಮತ್ತೆ ಬೀದಿಯಲ್ಲೇ ಇರ್ತಾರೆ. ಹೇಳಲಿಕ್ಕೆ ಬರುವುದಿಲ್ಲ ಅಷ್ಟೇ ಪಾಪ ಅವರಿಗೆ ಏನಾಗಿದೆ ಸಮಸ್ಯೆ ಅಂತ. ಅದರಿಂದಾಗಿ ಜಗದಾಹು ಅನೀಶ್ವರಂ, ಯಾರಿಂದಲೂ ಇದು ಅಂದರೆ ಅವರಿಗೆ 2000 ವರ್ಷದ ಹಿಂದೆನೇ ಸೃಷ್ಟಿಯಾಗಿದ್ದು, ಅದಕ್ಕಿಂತ ಮುಂದೆ ಗೊತ್ತಿಲ್ಲ. ಅದರ ಹಿಂದಿನ ಇತಿಹಾಸ ನಮ್ಮ ದೇಶ ಹೇಳುವುದನ್ನು ಅವರು ಕೇಳಲಿಕ್ಕೂ ತಯಾರಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ಅವರು ಮಿಸ್ಟಿಕ್ ಅಂತ ಹೇಳುವುದು. ಇಲ್ಲಿಲ್ಲ ಪಾಠದಲ್ಲಿ ಪಾಪ ಮಕ್ಕಳು ತಲೆಗೆ ಹಾಕಿಬಿಟ್ರೆ ಅವುಗಳು ಶಿಲಾಯುಗ ಲೋಹಯುಗ ಅಂತ ಓದ್ತಾ ಕೂತಿರ್ತಾರೆ. ಹೌದೌದು, ನಮ್ಮ ಹಿಂದೆ ಏನೂ ಇರಲಿಲ್ಲ, ಹಾವು ಹಿಡಿತಾ ಇದ್ರು, ಮಂಗ ಕುಣಿಸ್ತಾ ಇದ್ರು, ಅಷ್ಟೇ ಬಿಟ್ಟರೆ ನಮ್ಮವ್ರಿಗೇನು ಗೊತ್ತಿರಲಿಲ್ಲ, ಬರೀ ಶುಂಠಿ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕ್ತಾ ಇದ್ರು ಅಂತ ಇಷ್ಟೇ. ಅದರಲ್ಲೂ ಮತ್ತೆ ಅದೇನು ಬೆಂಕಿ ಹತ್ಕೊಂಡಿತು, ಅಗ್ನಿ ಸೂಕ್ತ ಬಂತು, ಮಳೆ ಬಂತು, ವರುಣ ಸೂಕ್ತ ಬಂತು ಅಂತ ಕತೆ ಬರೆದು ಬಿಟ್ಟರು. ಅವ್ರಿಗೆ ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ. ಅವನು ಯಾವನೋ ಮೂರ್ಖ ಒಬ್ಬ ಬರೆದಿದ್ದನ್ನು ಇವನು ಯಾವನೋ ಮೂರ್ಖ ಓದಿದ, ಆಮೇಲೆ ಅದನ್ನೇ ಸರಿ ಅಂತ ಇಬ್ಬರು ಮೂರ್ಖರು ಚರ್ಚೆ ಮಾಡಿ ಇನ್ನಷ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಿದರು. ಇದು ಒಂದು ಪರಂಪರೆ ಇಂಥ ಬೇಕು ಅಂತ ಸೆಟಪ್ ಮಾಡಿದ ಪರಂಪರೆ. ಆದರೆ ಅದಕ್ಕೆ ನೋಡಿ, ನಾವು ಮಹಾಭಾರತ ರಾಮಾಯಣದ ಅಧ್ಯಯನದ ಅಗತ್ಯ ಏನು ಅಂದರೆ, ನಮ್ಮ ದೇಶದ ವೈಭವದ ನಿಜವಾದ ಮೂಲ ಇತಿಹಾಸ ಅರ್ಥ ಆಗೋದು ನಮ್ಗೆ ಅಲ್ಲೇ. ಅದನ್ನು ಓದಿದರೆ ಇವರೆಲ್ಲ ಎಷ್ಟು ನಮ್ಮನ್ನು ದಾರಿ ತಪ್ಪಿಸ್ತಾ ಮಾತಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅಪರಸ್ಪರ ಸಂಭೂತಂ, ಒಂದರಿಂದ ಒಂದು ನಂತರ ಹುಟ್ಟಿತು. ಪರಸ್ಪರ ಅಂತಂದರೆ ಒಂದು ಶಕ್ತಿ ಮುಂದಿನ ಶಕ್ತಿಯನ್ನು ಅದು ಈಗ ಅಜ್ಜ ಮಕ್ಕಳನ್ನು ಬೆಳೆಸ್ತಾನೆ,
ಮಗ ಮೊಮ್ಮಕ್ಕಳನ್ನು ಬೆಳೆಸ್ತಾನೆ, ಮೊಮ್ಮಕ್ಕಳು ಅವನ ಮರಿ ಮಕ್ಕಳನ್ನು ಬೆಳೆಸ್ತಾನೆ. ಹೀಗೆ ಬೆಳೆಯುವ ಕ್ರಮ, ಜ್ಞಾನ ಕೊಡುವುದಾಗಿರ್ಬೋದು ಅಥವಾ ಶಾಸ್ತ್ರ ಬೆಳೆಯುವ ರೀತಿಯ ಇದು ಹೀಗೆ ಬರುವುದು. ಇವರು ಇದನ್ನೆಲ್ಲ ಇಲ್ಲ ಅದೆಲ್ಲ ಇರಲೇ ಇಲ್ಲ, ಅದು ಆ ಕಾಲಕ್ಕೆ ಹಾಗೆ ಬಂತು, ಆ ಕಾಲಕ್ಕೆ ಹಾಗೆ ಹೋಯಿತು ಅಂತ. ಹಾಗಿಲ್ಲ. ಅವತ್ತಿನ ಕಾಲದಿಂದಲೂ ಅನ್ನ ತೆಗೆದು ಬಾಯಿಗೆ ಇಡುವುದು, ಯಾರು ಕಣ್ಣಿಗೆ ಮೂಗಿಗೆ ಕಿವಿಗೆ ಇಡುವುದಿಲ್ಲ. ಅದು ಕೆಲವೆಲ್ಲ ನೀವು ಎಷ್ಟೇ ಜ್ಞಾನದ ಬದಲಾವಣೆ ಅಂತ ಹೇಳಿದರೂ ನಿಯಮ ಆಕಳಿಕೆ ಬಂದಾಗ ಬಾಯಿ ಆಕಳಿಸುವುದು, ಅದು ಕಿವಿ ಆಕಳಿಸಲ್ಲ ಯಾರು, ಅಥವಾ ಕಣ್ಣು ಬಿಡಲ್ಲ ಯಾರು. ಅದು ಕೆಲವೆಲ್ಲ ಬೇಸಿಕ್ ನೇಚರ್, ಅದು ಇರುವುದೇ ಹಾಗೆ. ನೀವು ಅದನ್ನು ಇಲ್ಲ ಅದೆಲ್ಲ ಬೇರೆ ಬೇರೆ ಆಗ್ತಾ ಇರುತ್ತೆ, ಸುಮ್ಮನೆ ಕತೆ ಹೇಳಬೇಡಿ, ಇರುವುದೇ ಹಾಗೆ. ಇನ್ನು ಕೆಲವರದ್ದೇನು ಅಂದರೆ ಇದು ಕೇವಲ ಅಹೈತುಕಂ, ಯಾರಿಂದಲೂ ಕಾರಣವೇ ಇಲ್ಲ ಅಂತ, ಕೇವಲ ಕಾಮಹೈತುಕಂ, ಬಯಕೆಗಳಿಂದಾಗಿ ಇಬ್ಬರು ಗಂಡು ಹೆಣ್ಣು ಕೂಡಿದ್ರು ಒಂದು ಸೃಷ್ಟಿ ಆಯ್ತಷ್ಟೇ. ಇದರಲ್ಲಿ ದೇವರು ಅಂತ ಯಾಕೆ ಬೇಕು? ಜೀವನಿಂದಲೇ ಎಲ್ಲ ಸರ್ವ ಸಮರ್ಥ ಆಗೋದು. ಹಾಗಿದ್ದರೆ ಎಷ್ಟೋ ಜನಕ್ಕೆ ಮಕ್ಕಳು ಯಾಕಾಗಲ್ಲ, ಅಥವಾ ಬಯಸಿದ ಮಕ್ಕಳೇ ಯಾಕಾಗಲ್ಲ, ಅಥವಾ ಬಯಸಿದ ರೀತಿಯಲ್ಲಿ ಯಾಕೆ ಮಕ್ಕಳಿರಲ್ಲ? ಆಮೇಲೆ ಇದು ಪ್ರಶ್ನೆಗೆ ಮತ್ತೆ ಅಯ್ಯೋ ಹೌದಲ್ವಾ, ಅದಕ್ಕೆ ಹೋಗಿ ಆಮೇಲೆ ಇಲ್ಲಿ ಬೈತಾರೆ ಸ್ಟೇಜಲ್ಲಿ ಕೂತ್ಕೊಂಡು, ಆಮೇಲೆ ಹೋಗಿ ಜ್ಯೋತಿಷಿ ಹತ್ರ ಹೋಗಿ ಸ್ವಾಮಿ ತುಂಬ ಸಮಸ್ಯೆ ಇದೆ ಮನೆಯಲ್ಲಿ ಅಂತ ಅವರೇ ಬೊಬ್ಬೆ ಹೊಡಿತಾ ಇರ್ತಾರೆ. ಎದುರುಗಡೆ ಮಾತ್ರ ನಾನು ಮಹಾನಾಸ್ತಿಕ, ನಾನು ಈ ಮೂಢನಂಬಿಕೆಗಳನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಮುಗಿಸಿ ಹೋಗಿ ದೇವಸ್ಥಾನದಲ್ಲಿ ತಪ್ಪು ಕಾಣಿಕೆ ಹಾಕಿ ಬರ್ತಾರೆ. ದೇವರೇ ನಾನು ಇವತ್ತು ನೀನು ಇಲ್ಲ ಅಂತ ಹೇಳ್ತೇನೆ, ನಾನು ಕ್ಷಮಿಸ್ಬಿಡು ಅಂತ ಹೇಳಿ ಕಾಸು ಹಾಕಿ ಬಂದುಬಿಡ್ತಾರೆ. ಅಂದರೆ ಇದೆಲ್ಲ ಕೇವಲ ತೊಗಲು ಗೊಂಬೆ ಆಟ ಇದ್ದ ಹಾಗೆ ಬಣ್ಣ ಬಣ್ಣದ ವೇಷಗಳನ್ನು ಹಾಕಿ ಅವ್ರು ಬದುಕಬೇಕಲ್ಲ. ಅನ್ನಕ್ಕೋಸ್ಕರ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಬಗೆ ಬಗೆಯ ವೇಷಗಳನ್ನು ದಿನದಿಂದ ಮಾರ್ಪಾಟು ಮಾಡ್ತಾ ಮಾಡ್ತಾ ಬದುಕಿದರೆ ಮಾತ್ರ. ಅವರೇ ಒಂದು 10 ವರ್ಷದ ಹಿಂದೆ ಮಾತಾಡಿದ ವಿಡಿಯೋಗಳನ್ನು ತೆಗೆದು ನೋಡಿದರೆ ನಿಜವಾಗಿ ಒಬ್ಬ ಬುದ್ಧಿವಂತ ಸ್ವಲ್ಪ ಯೋಗ್ಯ ಆಗಿದ್ದರೆ ಅವನು ಬಾವಿಗೆ ಹಾರಿ ಪ್ರಾಣ ಬಿಡಬೇಕು. ಯಾಕಂದರೆ ಸ್ಟೇಜ್ ಹೋದಾಗೆ ಮಾತುಗಳು ಅಲ್ಲಲ್ಲಿಗೆ ಚೇಂಜ್ ಆಗ್ತಾ ಇರುತ್ತೆ. ಯಾವುದರಲ್ಲೂ ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಸ್ಟ್ಯಾಂಡ್ ಆಗೋದೇ ಇಲ್ಲ. ಇಂತಹ ಮಂದಿ ಅನೇಕ ರೀತಿಯಲ್ಲಿ ಜಗತ್ತಿನ ಸೃಷ್ಟಿಯ ವೈಚಿತ್ರ್ಯಗಳನ್ನು ಮಾತಾಡ್ತಾರೆ. ಇದನ್ನು ಮುಂದೆ ಮತ್ತೆ ಕೃಷ್ಣ ಕೆಲವು ಅವಿವೇಕದಿಂದ ಏನೇನಾಗುತ್ತೆ ಸಮಸ್ಯೆ ಅನ್ನೋದನ್ನು ಹೇಳ್ತಾನೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.